ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಮೇ 15, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮಗೆ ನಿಖರ ದೃಷ್ಟಿಕೋನ, ಕಾರ್ಯತತ್ಪರತೆ ಮತ್ತು ಆತ್ಮವಿಶ್ವಾಸದ ದಿನ. ಗುರುವಾರದ ದೈವಿಕ ಶಕ್ತಿ ಮತ್ತು ಬೃಹಸ್ಪತಿ ಗ್ರಹದ ಪ್ರಭಾವದಿಂದ ಧರ್ಮ, ಜ್ಞಾನ ಮತ್ತು ಉದಾತ್ತತೆ ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡುತ್ತದೆ. ಉದಯೋನ್ಮುಖ ದಿನವಾಗಿದೆ. ನಿಮ್ಮ ಚೈತನ್ಯ, ಮುಕ್ತವಾಲೋಚನೆ ಮತ್ತು ಸ್ಪಷ್ಟ ಸಂವಹನ ಇವತ್ತಿನ ದಿನದ ಪ್ರಮುಖ ತಳಹದಿಯಾಗಿದೆ. ಪೂರ್ಣಚೇತನದಿಂದ ಕಾರ್ಯನಿರ್ವಹಿಸಿದರೆ ಇಂದು ನೀವು ಹೆಚ್ಚು ಫಲಶ್ರುತಿ ಪಡೆಯುವ ಯೋಗವಿದೆ. ಹಿರಿಯರ ಮಾರ್ಗದರ್ಶನ, ನಿಮ್ಮ ಪೂರ್ವಜ್ಞಾನದ ಅನುಭವ ಮತ್ತು ಇಂದಿನ ಧೈರ್ಯ, ಈ ಮೂರು ಒಂದಾಗಿ ನಿಮ್ಮ ಮುಂದಿನ ಹೆಜ್ಜೆಗಳನ್ನು ಸುಗಮಗೊಳಿಸುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನದ ಗ್ರಹಸ್ಥಿತಿ ನಿಮಗೆ ಉದ್ಯೋಗದಲ್ಲಿ ಗಂಭೀರ ನಿರ್ಧಾರಗಳನ್ನು ಕೈಗೊಳ್ಳುವ ಶಕ್ತಿ ನೀಡುತ್ತದೆ. ಮೇಷರಾಶಿಯವರ ಸ್ಫೋಟಕ ಶಕ್ತಿ ಹಾಗೂ ಧೈರ್ಯವಂತರ ತಳಮಳ ಇಂದು ಹೊಸ ಯೋಜನೆಗಳಿಗೆ ಶಕ್ತಿಯುತ ಆಧಾರವಾಗಿ ಪರಿಣಮಿಸಬಹುದು. ಕಂಪನಿಗಳಲ್ಲಿ ಹುದ್ದೆ ಮಾರ್ಪು ಅಥವಾ ಜವಾಬ್ದಾರಿಗಳ ವಿಸ್ತರಣೆಯ ಲಕ್ಷಣಗಳಿವೆ. ಹಿರಿಯರಿಂದ ಕೆಲಸದ ಶ್ಲಾಘನೆ, ಹೆಚ್ಚಿನ ಹಕ್ಕುಗಳು ಅಥವಾ ತಂಡದ ನೇತೃತ್ವಕ್ಕೆ ಅವಕಾಶಗಳು ಬರಬಹುದು. ಹೊಸ ಕೆಲಸ ಅಥವಾ ಉದ್ಯೋಗ ಬದಲಾವಣೆಗೆ ಇಂದಿನ ದಿನ ಫಲಕಾರಿ. ಸರಕಾರದ ಇಲಾಖೆಯಲ್ಲಿ ಕೆಲಸ ಮಾಡುವವರಿಗೆ ವಿಶೇಷವಾದ ಮುನ್ನಡೆ ಯೋಗವಿದೆ. ವ್ಯಾಪಾರಿಗಳಿಗೆ ಇದು ನಿರ್ಣಾಯಕ ದಿನ. ಹೊಸ ಪಾಲುದಾರಿಕೆ, ಪ್ರಸ್ತಾವನೆ ಅಥವಾ ಬಂಡವಾಳ ಹೂಡಿಕೆಯ ಚರ್ಚೆಗಳು ಸಮೃದ್ಧ ಭವಿಷ್ಯದ ದಾರಿಯನ್ನು ತೆರೆಯಬಹುದು. ಬೃಹಸ್ಪತಿಯ ಶಕ್ತಿಯಿಂದ ಧರ್ಮಾಧಾರಿತ ವ್ಯವಹಾರಗಳಿಗೆ ವಿಶೇಷ ಯಶಸ್ಸು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತಿನ ದಿನ ಹಣಕಾಸಿನಲ್ಲಿ ಇಂದಿನ ದಿನ ಉನ್ನತ ಚಿಂತನೆ ಹಾಗೂ ಜವಾಬ್ದಾರಿಯ ಕ್ರಮವು ಮುಖ್ಯ. ಗ್ರಹಸ್ಥಿತಿ ನಿಗದಿತ ಲಾಭವಿಲ್ಲದಿದ್ದರೂ ಸಹ ಜವಾಬ್ದಾರಿತ್ವದ ನಿರ್ವಹಣೆಯಿಂದ ಹಣಕಾಸು ಸ್ಥಿರವಾಗುತ್ತದೆ. ಅನೇಕರಿಗೆ ಗುರುತಿಸಲಾದ ಬಾಕಿ ಹಣದ ವಾಪಸ್ಸು, ಬಡ್ಡಿದರದ ಲಾಭ ಅಥವಾ ಬಂಡವಾಳ ಹೂಡಿಕೆಯ ಫಲಪ್ರದತೆ ಕಾಣಿಸಬಹುದು. ನಿಧಾನವಾಗಿ ಆದರೆ ದೃಢವಾಗಿ ಹಣಕಾಸಿನಲ್ಲಿ ಬೆಳವಣಿಗೆ. ಹೆಸರಾಂತ ಆರ್ಥಿಕ ಸಲಹೆಗಾರರ ಸಲಹೆಯಂತೆ ಹೂಡಿಕೆಗೆ ಮುಂದಾಗುವುದು ಸೂಕ್ತ. ಆನ್ಲೈನ್ ಖರ್ಚುಗಳಲ್ಲಿ ನಿಯಂತ್ರಣ ಅಗತ್ಯ. ಧಾರ್ಮಿಕ ಸೇವೆಗಳಲ್ಲಿ ಅಥವಾ ನಿಕಟ ಸಂಬಂಧಿಗಳಿಗೆ ದಾನ ಮಾಡುವ ನಿರ್ಧಾರ ಶುಭಕಾರಿ. ಇದರಿಂದ ಪುಣ್ಯವು ದೊರೆಯಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದಿನ ದಿನದ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ. ಆದರೆ ತಲೆನೋವು, ದೃಷ್ಟಿದೋಷ ಅಥವಾ ಮೂತ್ರಪಿಂಡ ಯಕೃತ್ ಸಂಬಂಧಿತ ಸಮಸ್ಯೆಗಳು ಕಾಡಬಹುದು. ಬೆಳಗಿನ ಉಪವಾಸ ಅಥವಾ ತಪ್ಪಾದ ಆಹಾರ ಪದ್ಧತಿಯಿಂದ ದೌರ್ಬಲ್ಯ ಸಂಭವಿಸಬಹುದು. ಈ ದಿನ ಹಸಿವಿದ್ದಾಗ ಮಾತ್ರ ತಿನ್ನುವುದು, ಹೆಚ್ಚು ನೀರು ಸೇವಿಸುವುದು ಮತ್ತು ಕಾಫಿ ಅಥವಾ ಚಹಾ ಸೇವನೆ ಕಡಿಮೆ ಮಾಡುವುದು ಉತ್ತಮ. ಗುರುವಾರದ ಬೆಳಗ್ಗೆ ಹಳದಿ ಉದ್ದಿನ ದಾಳಿಂಬೆ ಸೇವನೆ ಶುಭ ಫಲದಾಯಕ. ಮನಸ್ಸಿನಲ್ಲಿ ಪವಿತ್ರತೆ, ಶುದ್ಧತೆ ಮತ್ತು ಪ್ರಾರ್ಥನೆಯಿಂದ ಆರೋಗ್ಯದಲ್ಲಿ ಶಕ್ತಿ ಬರುತ್ತದೆ. ಶುದ್ಧ ಗಂಧದೀಪದ ದೀಪಾರಾಧನೆ, ಬ್ರಹ್ಮಮುಹೂರ್ತದಲ್ಲಿ ಯೋಗ ಅಥವಾ ಪ್ರಾಣಾಯಾಮದ ಅಭ್ಯಾಸ ಉತ್ತಮ ಫಲ ನೀಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇವತ್ತು ಕುಟುಂಬದಲ್ಲಿ ಶಾಂತಿ ಮತ್ತು ಬಾಂಧವ್ಯದ ವಾತಾವರಣ ಇರುವ ಯೋಗ. ಹಿರಿಯರ ಆಶೀರ್ವಾದ, ಮಕ್ಕಳ ಸಾಧನೆ ಮತ್ತು ಸಂಗಾತಿಯು ಸಹಕಾರ ನೀಡುವ ದಿನ. ತಮ್ಮ ಸಂಬಂಧಗಳಿಗೆ ಗಂಭೀರತೆ ಮತ್ತು ಪ್ರಾಮಾಣಿಕತೆಯ ಮೂಲಕ ಹೆಚ್ಚು ಬಲ ನೀಡಬಹುದು. ವಿವಾಹ ಅಥವಾ ನಿಶ್ಚಿತಾರ್ಥ ಸಂಬಂಧಿತ ವಿಷಯಗಳಲ್ಲಿ ಪ್ರಗತಿ ಸಾಧ್ಯ. ಕೆಲವುವರಿಗೆ ಸಂಬಂಧ ಸದುಪಯೋಗ ಪಡಿಸಿಕೊಂಡು ಉನ್ನತ ತೀರ್ಮಾನಗಳಿಗೆ ಕಾರಣವಾಗಬಹುದು. ಸಂಗಾತಿಯೊಂದಿಗೆ ಧಾರ್ಮಿಕ ಸ್ಥಳದ ಭೇಟಿಗೆ ಅವಕಾಶವಿದೆ. ಮಿತ್ರರಿಂದ ಆಮಂತ್ರಣಗಳು, ಕುಟುಂಬ ಸಮಾರಂಭಗಳಲ್ಲಿ ಭಾಗವಹಿಸುವ ಅವಕಾಶಗಳು ಬರಬಹುದು. ವೀಕ್ಷಕರೇ, ನೀವು ಇಂದಿನ ಗುರುವಾರವು ಬೃಹಸ್ಪತಿಯ ದಿನ. ಇದರಿಂದ ಧರ್ಮ ಪಾಲನೆ, ಜಪ, ಪಾಠ ಅಥವಾ ಸತ್ಸಂಗಗಳಲ್ಲಿ ತೊಡಗುವ ಬಲವಂತ ಮೂಡುತ್ತದೆ. ನೀವು ಭಕ್ತಿಯಿಂದ ಮಾಡಿದ ಪ್ರಾರ್ಥನೆ, ಜಪಗಳು ಇಂದು ಪವಿತ್ರ ಶಕ್ತಿಯಾಗಿ ಕಾರ್ಯನಿರ್ವಹಿಸಬಹುದು. ಓಂ ಬ್ರಹ್ಮನೇ ನಮಃ, ಓಂ ಗುರವೇ ನಮಃ, ಓಂ ಬೃಹಸ್ಪತಯೇ ನಮಃ.
ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಶುಭ ಫಲದಾಯಕ. ಹಸಿರು ಹಣ್ಣುಗಳ ಅಥವಾ ಹಳದಿ ಬಟ್ಟೆಯ ದಾನದಿಂದ ಬೃಹಸ್ಪತಿಗೆ ಸಂತೋಷ. ಗುರುದೇವರಿಗೆ ಪಾಡಿತೀರದಲ್ಲಿ ನಾರಿಯಲ್ ಅಥವಾ ಬೇಳೆ ಹರಿಸುವುದು ಪುಣ್ಯ ಕಾರ್ಯ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಬೃಹಸ್ಪತಿ ಗ್ರಹದ ಸಂಕೇತ. ಜ್ಞಾನ, ಧರ್ಮ, ವಿದ್ಯೆ ಮತ್ತು ವ್ಯಾಪ್ತಿಯ ಪ್ರತೀಕ. ಇಂದಿನ ದಿನ ಈ ಸಂಖ್ಯೆಯ ಪ್ರಭಾವವು ತೀರ್ಮಾನಗಳನ್ನು ಉನ್ನತ ಮಟ್ಟಕ್ಕೆ ತರುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣವು ಬೃಹಸ್ಪತಿಯ ಶಕ್ತಿ, ಶುದ್ಧತೆ ಮತ್ತು ಜ್ಞಾನವನ್ನು ಪ್ರತಿಬಿಂಬಿಸುತ್ತದೆ. ಈ ಬಣ್ಣದ ಉಡುಪು, ಹಳದಿ ಪುಷ್ಪಗಳ ಪೂಜೆ ಅಥವಾ ಹಳದಿ ತುಳಸಿ ಅರ್ಪಣೆ ಇಂದಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಶುಭ ಸಮಯ ಬೆಳಗ್ಗೆ 8:30 ರಿಂದ ಬೆಳಗ್ಗೆ 10 ಗಂಟೆ. ಈ ಸಮಯದಲ್ಲಿ ಧರ್ಮಚಾರ್ಯಗಳು, ವಿದ್ಯಾರ್ಥಿಗಳು, ಉದ್ಯೋಗಾರ್ಥಿಗಳು, ವ್ಯಾಪಾರಿಗಳು ತಮ್ಮ ಕಾರ್ಯಗಳಲ್ಲಿ ಯಶಸ್ಸನ್ನು ಕಂಡುಹಿಡಿಯಬಹುದು. ದೇವತಾ ಪೂಜೆ, ಉದ್ಯೋಗ ಸಂದರ್ಶನ, ಪ್ರಸ್ತಾಪನೆಗಳು ಈ ವೇಳೆಯಲ್ಲಿ ನೆರವೇರಿಸಬೇಕು. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭರಿಗೂ ಧೈರ್ಯ, ಶ್ರಮ ಹಾಗೂ ನಿರ್ಧಾರ ಶಕ್ತಿ ಮುಖ್ಯವಾಗುತ್ತದೆ. ಶುಕ್ರ ಗ್ರಹದ ಪ್ರಭಾವದಿಂದ ಕಲಾತ್ಮಕತೆ, ಆಕರ್ಷಣೀಯ ವ್ಯಕ್ತಿತ್ವ ಮತ್ತು ಮೃದು ಸಂಭಾಷಣೆಗೆ ಹೆಚ್ಚಿನ ಮಹತ್ವ ದೊರೆಯುತ್ತದೆ. ಆದಾಗ್ಯೂ ಇಂದಿನ ಗುರುವಾರ ಗುರುಗ್ರಹದ ಪ್ರಭಾವದಿಂದ ಗಂಭೀರ ವಿಚಾರಗಳು ನಿಮ್ಮ ಗಮನ ಸೆಳೆಯಬಹುದು. ಗುರು ಶುಕ್ರ ಸಮನ್ವಯದಿಂದ ಬುದ್ಧಿಮತ್ತೆಯ ಬಳಕೆ ಮತ್ತು ಭಾವನೆಗಳ ಸಮತೋಲನ ನಿಮಗೆ ಉಪಕಾರಿಯಾಗುತ್ತದೆ. ಹಳೆಯ ಅಭ್ಯಾಸಗಳ ಮೌಲ್ಯವನ್ನು ಅರಿತು ಹೊಸ ಉತ್ಸಾಹದೊಂದಿಗೆ ದಿನದ ಪ್ರಾರಂಭವಾಗುತ್ತದೆ. ಕೆಲವು ನಿರ್ಣಯಗಳ ಮೇಲೆ ಪುನರ್ಚಿಂತನೆ, ವ್ಯವಹಾರಗಳಲ್ಲಿ ಸತ್ಯವನ್ನು ಆಧಾರವನ್ನಾಗಿ ಮಾಡುವುದು ಈ ದಿನದ ಧ್ಯೇಯವಾಗಿರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತಿನ ದಿನ ಉದ್ಯೋಗದಲ್ಲಿರುವವರು ಇಂದು ತಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ಹೇಳುವುದು, ಆದರೆ ಮೃದು ನಡವಳಿಕೆಯೊಂದಿಗೆ ಇರಬೇಕು. ಹಿರಿಯರು ನಿಮ್ಮ ಕೆಲಸದ ಮೇಲ್ವಿಚಾರಣೆಗೆ ಬರುವ ಸಾಧ್ಯತೆ ಇರುವುದರಿಂದ ಗಮನ ಹಾಗೂ ಶ್ರದ್ಧೆ ಅಗತ್ಯ. ಕೆಲವು ವೃಷಭರಿಗೂ ಹೊಸ ಕರ್ತವ್ಯಗಳು ಅಥವಾ ತಂಡದ ನೇತೃತ್ವದ ಅವಕಾಶಗಳು ಸಿಗಬಹುದು. ವೃತ್ತಿ ಬದಲಾವಣೆ ಯೋಚಿಸುವವರು ಇಂದು ತಮ್ಮ ಪ್ರೊಫೈಲ್ಗಳನ್ನು ನವೀಕರಿಸುವುದು, ಸಂಪರ್ಕಗಳನ್ನು ಬಳಸಿ ಸಂದರ್ಶನಗಳಲ್ಲಿ ತೊಡಗುವುದು ಒಳ್ಳೆಯ ದಿನ. ಆತ್ಮವಿಶ್ವಾಸ ಮತ್ತು ಧೈರ್ಯ ನಿಮಗೆ ಪ್ರಗತಿಗೆ ದಾರಿ ತೋರಬಹುದು. ಉದ್ಯಮಿಗಳಿಗಾಗಿ ಇದು ಹೊಸ ವ್ಯವಹಾರ ಬೆಳೆಸುವ ನಿಗದಿಪಡಿಕೆಗಳ ದಿನ. ಆದರೆ ಪ್ರತಿಯೊಂದು ಒಪ್ಪಂದಕ್ಕೂ ಮುನ್ನ ಕಾನೂನು ದಾಖಲೆಗಳನ್ನು ಪರಿಶೀಲಿಸುವುದು ತಪ್ಪಿಸಬಾರದು. ಹಣಕಾಸು ಲೆಕ್ಕಪತ್ರ, ಪೂರೈಕೆದಾರರ ವಿಚಾರದಲ್ಲಿ ಸ್ಪಷ್ಟತೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ನಿಮಗೆ ಮಿತವ್ಯಯ ಮತ್ತು ಪ್ರಜ್ಞಾಪೂರ್ವಕ ನಿರ್ಧಾರಗಳ ಅಗತ್ಯವಿದೆ. ಹಳೆಯ ಸಾಲಗಳು ತೀರಿಸಲು ಯೋಜನೆ ರೂಪಿಸಬಹುದು. ಕೆಲವರಿಗೆ ಆಕಸ್ಮಿಕ ಲಾಭ ಅಥವಾ ಬೋನಸ್ ಹಣ ದೊರಕುವ ಸಾಧ್ಯತೆ ಇದೆ. ನಮ್ಮ ಸಂಕುಚಿತ ದೃಷ್ಟಿಕೋನವನ್ನು ಬದಲಾಯಿಸಿ ಹೂಡಿಕೆಗೆ ಬೃಹತ್ ದೃಷ್ಟಿಕೋನ ಹೊಂದುವುದು ಶುಭ. ಆದರೆ ಇಂದು ಉಚಿತವಾಗಿ ಬರುವ ಆಫರ್ಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಬಂಧು ಬಳಗದವರ ಹಣದ ಸಹಾಯಕ್ಕೆ ಹೊರಡುವ ಮುನ್ನ ಸಂಪೂರ್ಣ ವಿವರ ತಿಳಿದು ಮುಂದೆ ಹೋಗಿ. ಆಭರಣ, ರಿಯಲ್ ಎಸ್ಟೇಟ್ ಹೂಡಿಕೆಗಳ ಕುರಿತು ಯೋಚನೆ ಮಾಡಬಹುದಾದ ದಿನ, ಆದರೆ ತಜ್ಞರ ಸಲಹೆಯ ಆಧಾರದಲ್ಲಿ ನಡೆಯುವುದು ಉತ್ತಮ. ವೀಕ್ಷಕರ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಈ ದಿನ ನಿಮ್ಮ ದೇಹದಲ್ಲಿ ಶಕ್ತಿಯ ಸ್ವಲ್ಪ ಕುಗ್ಗುವ ಲಕ್ಷಣಗಳು ಇವೆ ಎಂದು ಕಾಣುತ್ತದೆ. ಶಾರೀರಿಕವಾಗಿ ಸುಸ್ತು, ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಅಥವಾ ಆಹಾರದ ಅಸಮತೋಲನದಿಂದ ಆಗುವ ಅಸ್ವಸ್ಥತೆ ಕಂಡುಬರುವ ಸಾಧ್ಯತೆ ಇದೆ. ಹಾಲು ಉತ್ಪನ್ನಗಳಿಂದ ದೂರವಿರುವುದು ಲಾಭಕರ. ಮನೆ ಶುದ್ಧತೆ, ಆಹಾರ ನೀತಿಯ ಪಾಲನೆ ಹಾಗೂ ಯೋಗ ಧ್ಯಾನದಿಂದ ನಿಮ್ಮ ಶಕ್ತಿಯನ್ನು ಪುನಃಸ್ಥಾಪಿಸಬಹುದು. ಸಂಜೆ ಹೊತ್ತಿನಲ್ಲಿ ಹೊತ್ತಗೆ ಬೆಳಕಿನಲ್ಲಿ ವಿಹಾರ ಅಥವಾ ಹಸಿರಿನಲ್ಲಿ ಕಾಲ ಕಳೆಯುವುದು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಮೂಲಾಧಾರ ಚಕ್ರದ ಸಕ್ರಿಯತೆಯು ನಿಮಗೆ ದೈಹಿಕ ಶಕ್ತಿಯನ್ನು ಪುನರ್ ಸೃಷ್ಟಿ ಮಾಡಬಲ್ಲದು. ಸುಗಂಧದ ತೈಲ ಮಸಾಜ್ ಅಥವಾ ಧೂಪದ ಉಪಯೋಗ ಶರೀರ ಮತ್ತು ಮನಸ್ಸಿಗೆ ಲಘುತ್ವವನ್ನು ತರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಮನೆಯಲ್ಲಿ ಶಾಂತ ಮತ್ತು ಪ್ರೀತಿಪೂರ್ಣ ವಾತಾವರಣವನ್ನು ನಿರ್ಮಿಸಲು ಪ್ರಯತ್ನಿಸಬೇಕು. ಕುಟುಂಬದ ಹಿರಿಯರ ಆರೋಗ್ಯ ಅಥವಾ ಅವರ ಅಭಿಪ್ರಾಯಗಳು ನಿಮ್ಮ ಗಮನ ಸೆಳೆಯಬಹುದು. ತಾಳ್ಮೆಯಿಂದ ಮಾತನಾಡುವುದು, ಅವರ ಅನುಭವವನ್ನು ಗೌರವಿಸುವುದು ನಿಮ್ಮ ಸಂಬಂಧಕ್ಕೆ ಹೊಸ ಆಳತೆ ನೀಡುತ್ತದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಕೆಲ ನಿರ್ಣಯಮಯ ಮಾತುಕತೆಗಳು ನಡೆಯಬಹುದು. ಮನೆಯ ಹೂಡಿಕೆ, ಮಕ್ಕಳ ವಿದ್ಯಾಭ್ಯಾಸ ಅಥವಾ ಆರ್ಥಿಕ ಯೋಜನೆಗಳ ಕುರಿತು ಸಂವಾದಗಳಾಗಬಹುದು. ಪ್ರೀತಿ ಹಾಗೂ ಸಹಾನುಭೂತಿಯು ಈ ಎಲ್ಲಾ ಚರ್ಚೆಗಳನ್ನು ಸಕಾರಾತ್ಮಕ ತಿರುವಿಗೆ ಕೊಂಡೊಯ್ಯುತ್ತದೆ. ಇಂದಿನ ದಿನವನ್ನು ಮಕ್ಕಳೊಂದಿಗೆ ಕಳೆಯುವುದು, ಅವರನ್ನು ಉತ್ಸಾಹದಿಂದ ಪ್ರೇರೇಪಿಸುವುದು ಪೋಷಕರಿಗೆ ಸಂತೃಪ್ತಿಯನ್ನು ನೀಡಬಹುದು. ವೀಕ್ಷಕರೇ, ನೀವು ಇಂದು ಗುರುವಾರವಾದ ಕಾರಣ ಗುರುಬ್ರಹ್ಮನ ಆರಾಧನೆಯಿಂದ ಧೈರ್ಯ ಮತ್ತು ನಿಟ್ಟಾದ ದಾರಿದೀಪವಾಗಿ ಮುಂದುವರಿಯಬಹುದು.
ನಿಮ್ಮ ಜೀವನದ ಗುರಿಗಳನ್ನು ಪುನರ್ ಪರಿಗಣನೆ ಮಾಡಿ ಆಧ್ಯಾತ್ಮಿಕ ತಪಸ್ಸಿಗೆ ಒಂದು ಪಾಠವಾಗಿ ಉಪಯೋಗಿಸಿ. ಓಂ ಬೃಹಸ್ಪತಯೇ ನಮಃ ಮಂತ್ರವನ್ನು 108 ಬಾರಿ ಜಪಿಸುವುದು ಶುಭ. ಹಳದಿ ಬಟ್ಟೆ ಧರಿಸಿ ಗುರುದೇವರ ಫೋಟೋ ಮುಂದೆ ಬೆಳ್ಳಿದ ಬೆಲ್ಲ ಅರ್ಪಿಸಿ. ದಾನ: ಹಳದಿ ಧಾನ್ಯ, ಹಣ್ಣು, ಹಳದಿ ಬಟ್ಟೆ ಇವನ್ನು ಗುರುಗ್ರಹದ ಶಾಂತಿಯ ಕಾರ್ಯಗಳಲ್ಲಿ ಬಳಸಬಹುದು. ದಕ್ಷಿಣಾದಿಸಿದ ಬ್ರಾಹ್ಮಣರಿಗೆ ಅನ್ನದಾನ ಶುಭ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ದಿನದ ಪವಿತ್ರ ಗುರುವಾರದ ಸಂಕೇತವಾದ ಈ ಸಂಖ್ಯೆ ನಿಮ್ಮ ಆಲೋಚನೆಗೆ ಸ್ಪಷ್ಟತೆ ಮತ್ತು ವಿವೇಕ ನೀಡುತ್ತದೆ. ಅದೃಷ್ಟದ ಬಣ್ಣ ಹಳದಿ ಬುದ್ಧಿವಂತಿಕೆಯ, ಶುದ್ಧತೆಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಪ್ರತೀಕವಾದ ಬಣ್ಣ. ಇಂದಿನ ದಿನ ಹಳದಿ ಬಣ್ಣದ ಉಡುಗೆ, ಹಳದಿ ಹೂವಿನ ಬಳಕೆ ಉತ್ತಮ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ಈ ಸಮಯದಲ್ಲಿ ನಿಮ್ಮ ಕೆಲಸಗಳಿಗೆ ಶುಭಾರಂಭ, ಧಾರ್ಮಿಕ ಕಾರ್ಯಗಳು ಅಥವಾ ಮಹತ್ವದ ವ್ಯವಹಾರಗಳು ಮಾಡುವುದರಿಂದ ಯಶಸ್ಸು ಸಿಗುತ್ತದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಬುದ್ಧಿಯ ತೀಕ್ಷ್ಣತೆ, ಸ್ಪಷ್ಟ ಸಂವಹನ ಹಾಗೂ ವೈವಿಧ್ಯಮಯ ಚಟುವಟಿಕೆಗಳೊಂದಿಗೆ ತಮ್ಮ ದಿನಚರಿಯನ್ನು ಮುನ್ನಡೆಸುವ ಯೋಗವಿದೆ. ನಿಮ್ಮ ಚುರುಕುತನ ಮತ್ತು ಸಮಾಲೋಚನೆ ಸಾಮರ್ಥ್ಯದಿಂದ ಹಲವು ಸಮಸ್ಯೆಗಳಿಗೆ ಪರಿಹಾರ ದೊರೆಯಬಹುದು. ಇತರರೊಂದಿಗೆ ಉತ್ತಮ ಸಂವಾದ ನಿರ್ಮಾಣ ಮಾಡುವ ಮೂಲಕ ನೀವು ಜನಪ್ರಿಯರಾಗಬಹುದು. ಇದು ನಿಮ್ಮ ಆಂತರಿಕ ಆವೇಶಗಳನ್ನು ನಿಯಂತ್ರಿಸಿ ತಾಳ್ಮೆಯಿಂದ ನಡೆದುಕೊಳ್ಳಬೇಕಾದ ದಿನವಾಗಿದೆ. ಕೆಲವು ಯೋಚನೆಗಳು ಆಕರ್ಷಕವಾಗಿದ್ದರೂ ಕೂಡ ಗಂಭೀರವಾಗಿ ವಿಶ್ಲೇಷಿಸಿ ಮುಂದಾಗಬೇಕು. ಗುರುವಾರದ ಗುರುಗ್ರಹದ ಪ್ರಭಾವದಿಂದ ಪಾಠ ಕಲಿಯುವ, ಕಲಿತದ್ದನ್ನು ಹಂಚಿಕೊಳ್ಳುವ ಯೋಗವಿದೆ. ಇಂದು ವಿಶೇಷವಾಗಿ ಹೊಸ ವಿಷಯಗಳ ಅಧ್ಯಯನ, ಸಂಶೋಧನೆ, ವಿದೇಶ ಸಂಬಂಧಿತ ವಿಚಾರಗಳಲ್ಲಿ ಪೂರಕ ದಿಸೆ ಇದೆ. ಬಹುಕಾಲದ ನಂತರ ಕೆಲವರೊಂದಿಗೆ ಸಂಪರ್ಕ ಪುನಃ ಸ್ಥಾಪನೆಯಾಗಬಹುದು. ವೀಕ್ಷಕರೇ, ನಿಮ್ಮ ಉದ್ಯೋಗ ವೃತ್ತಿ ಕ್ಷೇತ್ರದ ವಿಚಾರಕ್ಕೆ ಬಂದರೆ ಇವತ್ತು ಉದ್ಯೋಗದಲ್ಲಿ ನಿಮ್ಮ ನಿರ್ಧಾರಗಳ ಸ್ಪಷ್ಟತೆ ಮತ್ತು ಚುರುಕುತನ ಮುಖ್ಯವಾದ ಪಾತ್ರ ವಹಿಸುತ್ತದೆ. ಹೊಸ ಯೋಜನೆಗಳ ಪ್ರಾರಂಭ ಅಥವಾ ಮರುಪರಿಶೀಲನೆ ನಡೆಸಲು ಇದು ಉತ್ತಮ ಸಮಯ. ಕೆಲವುವರಿಗೆ ವಿದೇಶಿ ಕಂಪನಿಗಳಿಂದ ಸಂದರ್ಶನದ ಅವಕಾಶಗಳು, ಇತರರಿಗೆ ಅಧೀನರು ಅಥವಾ ಕ್ಲೈಂಟ್ಗಳಿಂದ ಸಹಕಾರ ದೊರೆಯಬಹುದು. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಈ ದಿನ ಹೊಸ ಅವಕಾಶಗಳ ಬಗ್ಗೆ ಮಾಹಿತಿ ಬರುತ್ತದೆ. ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ನಿಮ್ಮ ಪ್ರಸ್ತುತಿಯನ್ನು ಉತ್ಸಾಹದಿಂದ ನೀಡಿದರೆ ಉತ್ತಮ ಫಲಿತಾಂಶ ಸಿಗಬಹುದು. ಉದ್ಯಮಿಗಳಿಗೆ ವ್ಯಾಪಾರಕ್ಕೆ ಸಂಬಂಧಿಸಿದ ದಾಖಲೆಗಳ ಪರಿಶೀಲನೆ, ಕಾನೂನು ವಿಷಯಗಳ ನಿರ್ವಹಣೆ ಹಾಗೂ ಪೂರೈಕೆದಾರರೊಂದಿಗೆ ನಿಖರ ಸಂವಾದ ನಡೆಸಲು ಉತ್ತಮ ದಿನ. ಸಹಭಾಗಿತ್ವದ ವ್ಯವಹಾರಗಳಲ್ಲಿ ಸ್ಪಷ್ಟತೆ ತರುವ ಯೋಗವಿದೆ. ವೀಕ್ಷಕರೇ, ನಿಮ್ಮ ಹಣಕಾಸು ಪರಿಸ್ಥಿತಿಗೆ ಬಂದರೆ ಇಂದು ಹಣಕಾಸಿನಲ್ಲಿ ಸಮತೋಲನದ ದಿನ. ಗ್ರಹಸ್ಥಿತಿಯು ಧೈರ್ಯದಿಂದ ಬಂಡವಾಳ ಹೂಡಿಕೆಗೆ ಸೂರ್ಯನ ಪ್ರಭಾವವಿಲ್ಲದಂತೆ ತೋರುತ್ತದೆ. ಆದರೆ ಕೆಲವು ಮಿತಮೀರುವ ಖರ್ಚುಗಳು ಸಂಭವಿಸಬಹುದು. ವಿಶೇಷವಾಗಿ ಸಾಮಾಜಿಕ ಸಮಾರಂಭಗಳು, ಶಿಕ್ಷಣ ಅಥವಾ ಸಂಚಾರ ಸಂಬಂಧಿತ ಖರ್ಚುಗಳಾಗಬಹುದು. ಹಳೆಯ ಸಾಲ ಅಥವಾ ಬಾಕಿ ಹಣ ವಾಪಸ್ಸು ಪಡೆಯುವ ಯೋಗವಿದೆ. ಈ ದಿನದ ವಹಿವಾಟುಗಳಲ್ಲಿ ಸಹಜವಾಗಿ ಸುತ್ತಮುತ್ತ ಹಣ ಚಲಾವಣೆಯಾಗಬಹುದಾದರೂ ಬಡ್ಡಿದರ ಅಥವಾ ಕ್ರೆಡಿಟ್ ಕಾರ್ಡ್ ಬಳಕೆಯಲ್ಲಿ ಎಚ್ಚರಿಕೆ ಅಗತ್ಯ. ಹೆಚ್ಚುವರಿ ಆದಾಯದ ಮೂಲಗಳ ಬಗ್ಗೆ ಚಿಂತನಶೀಲವಾಗುವುದು ಸೂಕ್ತ. ಧನ್ಯವಾದ ಪೂರ್ವಕವಾಗಿ ಹಣವನ್ನು ವಿನಿಯೋಗಿಸಿದರೆ ಫಲಕಾರಿತನ ಹೆಚ್ಚುತ್ತದೆ. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಷಯಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ತಲೆನೋವು, ನಿದ್ರೆ ಕೊರತೆ ಅಥವಾ ಆಲಸ್ಯದ ಅನುಭವವಾಗಬಹುದು. ದಿನಚರಿಯಲ್ಲಿ ಶಿಸ್ತು ಇರಲಿ. ಹೆಚ್ಚು ಗ್ಯಾಜೆಟ್ ಬಳಕೆಯಿಂದ ಮುಕ್ತರಾಗುವುದು ಶ್ರೇಷ್ಠ. ಪರ್ಯಾಯ ಚಿಕಿತ್ಸೆಗಳು, ಯೋಗ, ಪ್ರಾಣಾಯಾಮ, ಔಷಧೀಯ ಹಾರ್ಮೋನಿ ಕಲ್ಪನೆಗಳು ಫಲಕಾರಿಯಾಗಬಹುದು. ಮಿತ ಆಹಾರ ಮತ್ತು ನಿತ್ಯ ವ್ಯಾಯಾಮ ಆರೋಗ್ಯವನ್ನು ಉತ್ತಮಗೊಳಿಸಲಿದೆ. ಈ ದಿನ ತಾಜಾ ಹಣ್ಣುಗಳ ಸೇವನೆ, ನೈಸರ್ಗಿಕ ಪಾನೀಯಗಳಿಂದ ದೇಹಶುದ್ಧಿ ಮತ್ತು ಚೈತನ್ಯತೆ ಹೆಚ್ಚಿಸಲು ಪ್ರಯತ್ನಿಸಿ. ರಾತ್ರಿ ಸಮಯದಲ್ಲಿ ವಿಶ್ರಾಂತಿ ಮುಖ್ಯ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಇವತ್ತು ಕುಟುಂಬದೊಳಗಿನ ಸಂವಾದಗಳು ಇಂದು ಸಂತಸದಾಯಕವಾಗಿವೆ. ಪೋಷಕರು ಅಥವಾ ಹಿರಿಯರೊಂದಿಗೆ ಬುದ್ಧಿಪೂರ್ವಕ ಸಂಭಾಷಣೆ ಜರುಗಬಹುದು. ಮಕ್ಕಳ ಶಿಕ್ಷಣ ಅಥವಾ ಆರೋಗ್ಯ ವಿಚಾರದಲ್ಲಿ ನಿರ್ಧಾರ ಕೈಗೊಳ್ಳುವ ಸಮಯ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಸೌಹಾರ್ದತೆ, ಸಹಕಾರ ಮತ್ತು ಹೊಸ ಯೋಜನೆಗಳ ಚರ್ಚೆಗೆ ಒಳ್ಳೆಯ ಸಮಯ. ಒಡನಾಡಿಯು ನಿಮ್ಮ ಮಾತುಗಳಲ್ಲಿ ಸತ್ಯತೆ ಮತ್ತು ಪ್ರಾಮಾಣಿಕತೆ ನೋಡಲು ಬಯಸುತ್ತಾನೆ. ಈ ನಿಟ್ಟಿನಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ಜೊತೆ ಸದಭಿಪ್ರಾಯ ವಿನಿಮಯ ಶ್ರೇಷ್ಠ. ವೈವಾಹಿಕ ಸಂಬಂಧಗಳ ಮೇಲೆ ಯಾವುದೇ ಭ್ರಮೆ ಅಥವಾ ಗೊಂದಲವಿದ್ದರೆ ಇಂದು ಸ್ಪಷ್ಟತೆ ತರಬಹುದು. ಸೋದರ ಬಂಧುಗಳ ಸಹಕಾರ ಸಿಗಬಹುದು. ವೀಕ್ಷಕರೇ, ನೀವು ಈ ಗುರುವಾರದ ಗುರುಗ್ರಹದ ಪ್ರಭಾವದಿಂದ ಧರ್ಮ, ಧ್ಯಾನ ಹಾಗೂ ಗುರುಪರಂಪರೆಯ ಆಚಾರ ವಿಚಾರಗಳಿಗೆ ಮನಸ್ಸು ಇಳೆಯುತ್ತದೆ.
ಶುಭ ದಿನದಂತೆ ಗುರುವಾರದ ಪೂಜೆ, ದಾನ ಮತ್ತು ಪಾರಾಯಣ ಶುಭ ಕಾರ್ಯಗಳಿಗೆ ಅನುಕೂಲ. ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 16 ಅಥವಾ 53 ಬಾರಿ ಜಪಿಸಿ. ಬೇಸಿಗೆಗೋಸ್ಕರ ತುಳಸಿ ಕಷಾಯ ಅಥವಾ ತಂಪಾದ ಪಾನೀಯಗಳನ್ನು ದಾನ ಮಾಡುವುದು ಶುಭ. ಹಳದಿ ಬಟ್ಟೆ ಅಥವಾ ಹಳದಿ ಹೂವಿನ ಬಳಕೆ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಿಸುತ್ತದೆ. ಗುರುಗಳ ಪಾದ ಸ್ಪರ್ಶ ಆಶೀರ್ವಾದ ಪಡೆಯುವುದು ವಿಶೇಷ ಫಲಕಾರಿಯಾಗಿದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಸಂವಹನ, ಬುದ್ಧಿವಂತಿಕೆ ಮತ್ತು ಚುರುಕುತನದ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವ ನಿಮ್ಮ ತಾಳ್ಮೆ, ಗತಿಶೀಲತೆ ಮತ್ತು ಸ್ಪಷ್ಟತೆ ಹೆಚ್ಚಿಸುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಈ ಬಣ್ಣ ಬುದ್ಧಿ, ಶುದ್ಧತೆ ಹಾಗೂ ಗುರುತಿನ ಪ್ರಭಾವವನ್ನು ನೀಡುತ್ತದೆ. ಹಳದಿ ಬಟ್ಟೆ ಅಥವಾ ಹಳದಿ ಹೂವಿನ ಬಳಕೆ ಇಂದು ನಿಮ್ಮ ಚೈತನ್ಯವರ್ಧನೆಗೆ ಸಹಾಯಕರ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ರವರೆಗೆ. ಈ ಸಮಯದಲ್ಲಿ ವಿದೇಶ ಸಂವಾದ, ಶಿಕ್ಷಣ ಸಂಬಂಧಿತ ನಿರ್ಧಾರಗಳು ಹಾಗೂ ಧಾರ್ಮಿಕ ಕಾರ್ಯಗಳ ಪ್ರಾರಂಭ ಶುಭಯುತ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ತಮ್ಮ ಭಾವನೆಗಳನ್ನು ಸಮತೋಲನದಿಂದ ನಿಭಾಯಿಸಬೇಕಾದ ದಿನವಾಗಿದೆ. ಚಂದ್ರನ ಪ್ರಭಾವದಿಂದಾಗಿ ಭಾವನಾತ್ಮಕ ಅಲೆಗಳು ಹೆಚ್ಚಾಗುವ ಸಂಭವವಿದೆ. ಇದನ್ನು ಯುಕ್ತಿಯಿಂದ ಸಮರ್ಥವಾಗಿ ನಿರ್ವಹಿಸಿದರೆ ಇದರಿಂದ ಬಲವು, ಆದರ್ಶವೂ ಉಳಿಯಬಹುದು. ಶ್ರಮಕ್ಕೂ ಶ್ರದ್ಧೆಗೂ ಫಲವಿರುವ ದಿನ. ಹಳೆಯ ಬದ್ಧತೆಗಳನ್ನು ಪೂರ್ಣಗೊಳಿಸಲು, ತಮ್ಮ ಹೊಣೆಗಾರಿಕೆಗಳನ್ನು ನಿಭಾಯಿಸಲು ಈ ದಿನ ಅನುಕೂಲ. ಗುರುವಾರದ ಗುರುಗೃಹದ ಪ್ರಭಾವದಿಂದ ಜ್ಞಾನಪೂರ್ವಕ ನಿರ್ಧಾರಗಳು ಉತ್ತಮ ಫಲಿತಾಂಶಕ್ಕೆ ಕಾರಣವಾಗುತ್ತವೆ. ಸಂವೇದನೆಗಿಂತ ಸಹಜ ತಂತ್ರ ಮತ್ತು ಯೋಜನೆಯು ಹೆಚ್ಚು ಪರಿಣಾಮಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ನೀವು ಮಾಡುವ ಪರಿಶ್ರಮಕ್ಕೆ ಇಂದು ಉತ್ತಮ ಪಠ್ಯ ದೊರೆಯಬಹುದು. ಅಧಿಕಾರಿಗಳಿಂದ ಮೆಚ್ಚುಗೆ, ಹೊಸ ಕರ್ತವ್ಯಗಳ ಹಂಚಿಕೆ ಅಥವಾ ಒತ್ತಡದ ಕೆಲಸಗಳು ಬರುವ ಸಾಧ್ಯತೆ ಇದೆ. ನಿಮ್ಮ ನಿಯಮಿತವಾಗಿ ತೋರಿಸುವ ಶ್ರದ್ಧೆ ಹಾಗೂ ಶಿಸ್ತು ಮುಖ್ಯಸ್ಥರಿಗೆ ಖಾತರಿಯ ಆತ್ಮವಿಶ್ವಾಸವನ್ನು ನೀಡುತ್ತದೆ. ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರಿಗೆ ನವೀನ ಅವಕಾಶಗಳು, ಬಹುಪಾಲು ಸಂದರ್ಶನಗಳು ಅಥವಾ ಸಂಪರ್ಕಗಳು ದೊರೆಯಬಹುದು. ಆದರೆ ತಯಾರಿ ಅಗತ್ಯ. ಜ್ಞಾನ, ನಡವಳಿಕೆ ಹಾಗೂ ದೃಢ ಮನಸ್ಸು ಇಲ್ಲದಿದ್ದರೆ ಅವಕಾಶ ಕೈ ತಪ್ಪಬಹುದು. ಉದ್ಯಮಿಗಳಿಗೆ ಹೊಸ ಒಪ್ಪಂದಗಳಿಗೆ ತಯಾರಿ ನಡೆಸುವುದು ಉತ್ತಮ. ಖಾತಾ ಪರಿಶೀಲನೆ, ಆಂತರಿಕ ಕಾರ್ಯವಿಧಾನಗಳ ಪುನರ್ವಿಮರ್ಶೆ ನಡೆಸಿ. ಉದ್ಯಮದ ನಿಟ್ಟಿನಲ್ಲಿ ಗುರುವಾರವು ಬುದ್ಧಿಮತ್ತೆಯ ಬಳಕೆಗೆ ಯೋಗ್ಯ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸಿನಲ್ಲಿ ಸ್ಥಿರತೆ ಕಾಣಬಹುದು. ಹಿಂದಿನ ಹೂಡಿಕೆಗಳಿಂದ ಲಾಭದ ಲಕ್ಷಣ. ಕೆಲವು ಹಣದ ವಿವರಗಳು ಸ್ಪಷ್ಟವಾಗಿ ತಿಳಿಯುವ ಸಮಯವಿದು. ಆದರೆ ವಂಚನೆ ಅಥವಾ ಗೊಂದಲದ ವ್ಯಾಪಾರದ ಕುರಿತು ಎಚ್ಚರಿಕೆ ಅಗತ್ಯ. ಹೊಸ ಸಾಲ ಅಥವಾ ಬಂಡವಾಳ ಹೂಡಿಕೆ ಇಂದು ಶ್ರೇಷ್ಠವಲ್ಲ. ಖರ್ಚುಗಳ ನಿಯಂತ್ರಣ ಮತ್ತು ಅಗತ್ಯ ವಸ್ತುಗಳ ಆದ್ಯತೆ ಮೌಲ್ಯಯುತ. ಕುಟುಂಬ ಸಂಬಂಧಿತ ಖರ್ಚುಗಳು ನಿರೀಕ್ಷಿತವಾಗಿ ಹೆಚ್ಚಾಗಬಹುದು. ಮಿತವ್ಯಯ ಹಾಗೂ ಆದಾಯದ ನಿಖರ ಲೆಕ್ಕಾಚಾರ ಮುಖ್ಯ. ಜವಾಬ್ದಾರಿಯುತ ಹಣಕಾಸು ನಿರ್ವಹಣೆ ಇಂದು ಗೃಹಸ್ಥಿತಿಯಿಂದ ಬಲವಾಗಿ ಸೂಚಿತವಾಗಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದಿನ ಚಂದ್ರ ಸ್ಥಿತಿಯಿಂದಾಗಿ ಶರೀರದಲ್ಲಿ ಭಾರಭರಿತ ಭಾವನೆಗಳು, ತುಸು ಒತ್ತಡ ಅಥವಾ ತಲೆನೋವು ಕಂಡುಬರುವ ಸಾಧ್ಯತೆ. ಪಿತ್ತದ ಸಮಸ್ಯೆ, ಜೀರ್ಣಕ್ರಿಯೆ ಕುಂದುವುದು ಇಂತಹ ಸಮಸ್ಯೆಗಳು ಕಾಣಬಹುದು. ಹಗುರ ಆಹಾರ, ಸಕಾಲದ ನಿದ್ರೆ ಹಾಗೂ ಸರಿಯಾದ ನೀರಿನ ಸೇವನೆ ಅಗತ್ಯ. ಮನೋಸ್ಥಿತಿಯಲ್ಲಿ ಚಂಚಲತೆ, ಕ್ರೋಧ ಅಥವಾ ನಿರೀಕ್ಷೆಗಳ ತೀವ್ರತೆ ಹೆಚ್ಚು ಇರುತ್ತದೆ. ಯೋಗ, ಧ್ಯಾನ ಹಾಗೂ ಆತ್ಮವಿಶ್ವಾಸದ ಅಭ್ಯಾಸ ಈ ದಿನ ಸಹಾಯಕ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ ಎಣ್ಣೆ ಮಸಾಜ್ ಅಥವಾ ಹಾಲಿನ ಸೇವನೆ ಶಾಂತಿಯುಂಟು ಮಾಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಸಂಬಂಧಗಳ ವಿಷಯದಲ್ಲಿ ಸಂವೇದನೆಯ ಹಾದಿಯಲ್ಲಿ ನಡೆಯಬೇಕು. ಮಾತಿನ ಮೂಲಕ ಅಥವಾ ಅಭಿವ್ಯಕ್ತಿಯಲ್ಲಿ ತುಸು ಗಂಭೀರತೆ ಇರಬಹುದು. ತಂದೆ ತಾಯಿಗಳೊಂದಿಗೆ ಚರ್ಚೆಗಳಲ್ಲಿ ಶ್ರದ್ಧೆ ಅಗತ್ಯ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯುವುದು ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ಸಂತಾನ ಸಂಬಂಧಿತ ನಿರ್ಧಾರಗಳು, ವಿದ್ಯಾಭ್ಯಾಸ ಅಥವಾ ಮಾರ್ಗದರ್ಶನದ ವಿಚಾರಗಳು ಚರ್ಚೆಗೆ ಬರಬಹುದು. ಮನಸ್ಸು ಶಾಂತವಾಗಿರುವಾಗ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ಕುಟುಂಬದಲ್ಲಿ ಹಿರಿಯರ ಆಶೀರ್ವಾದ ಪಡೆಯುವುದು, ಮಕ್ಕಳಿಗೆ ಕೇಂದ್ರೀಕೃತ ಸಮಯ ನೀಡುವುದು ಇಂದಿನ ಶ್ರೇಷ್ಠ ಕಾರ್ಯ. ವೀಕ್ಷಕರೇ, ನೀವು ಇವತ್ತು ಗುರುವಾರದ ದಿನ ಗುರುಗ್ರಹದ ಶಕ್ತಿ ಹೆಚ್ಚು ಪ್ರಭಾವ ಬೀರುತ್ತದೆ. ನಿಮ್ಮ ಜೀವನದಲ್ಲಿ ಜ್ಞಾನ, ಶಾಂತಿ ಮತ್ತು ಮಾರ್ಗದರ್ಶನವನ್ನು ಹೆಚ್ಚುಗೊಳಿಸಲು ಗುರುಪೂಜೆ, ಧ್ಯಾನ ಮತ್ತು ಜಪ ಅತ್ಯುತ್ತಮ. ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 16 ಅಥವಾ 28 ಬಾರಿ ಜಪಿಸಿ. ಪಸಪಸಿ ಹೂವು ಅಥವಾ ಹಳದಿ ಹೂವಿನಿಂದ ಪೂಜೆ ಮಾಡಿ. ಗುರುಗಳಿಗೆ ದಕ್ಷಿಣ ಅಥವಾ ವಿದ್ಯಾದಾನ ಮಾಡಿ. ವಿದ್ಯಾರ್ಥಿಗಳು ಹಾಗೂ ಪಾಠ ನೀಡುವವರು
ತಮ್ಮ ಶಿಕ್ಷಕರಿಗೆ ಗೌರವ ಸಲ್ಲಿಸಿ ಒಳಗೆ ಶಾಂತಚೇತನ ಉಂಟು ಮಾಡಬಹುದು. ಅದೃಷ್ಟದ ಸಂಖ್ಯೆ 3. ಈ ದಿನದ ಶಕ್ತಿ ಸಂಖ್ಯೆ 3. ಇದು ಗುರುಗ್ರಹದ ಸಂಕೇತ. ಜ್ಞಾನ, ಸ್ಫೂರ್ತಿ, ಧೈರ್ಯ ಮತ್ತು ಸಹಾಯದ ಸಂಕೇತವಾಗಿರುವ ಈ ಸಂಖ್ಯೆಯನ್ನು ಬಳಸಿಕೊಂಡು ವಿದ್ಯಾ ಮತ್ತು ಮಾರ್ಗದರ್ಶನದ ಕಾರ್ಯಗಳಿಗೆ ನಿಭಾಯಿಸಿ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣವು ನಿಮ್ಮ ಶಕ್ತಿ ಕೇಂದ್ರೀಕರಣ, ಬುದ್ಧಿಶಕ್ತಿ ಹಾಗೂ ಶ್ರದ್ಧೆಯನ್ನು ಹೆಚ್ಚಿಸುತ್ತದೆ. ಹಳದಿ ಬಣ್ಣದ ಉಡುಗೆ ಅಥವಾ ಹಳದಿ ಹೂವಿನಿಂದ ಪೂಜೆ ಮಾಡುವ ಮೂಲಕ ಗುರುದೇವರ ಅನುಗ್ರಹ ಪ್ರಾಪ್ತಿ ಸಾಧ್ಯ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 10:30. ಈ ಸಮಯದಲ್ಲಿ ಪ್ರಾರಂಭಿಸುವ ವಿದ್ಯಾ, ವ್ಯವಹಾರ ಅಥವಾ ಧಾರ್ಮಿಕ ಚಟುವಟಿಕೆಗಳು ಯಶಸ್ವಿಯಾಗಬಹುದು. ಪೂಜೆ, ದೇವಾಲಯ ಭೇಟಿ ಮತ್ತು ಗುರು ಕಾರ್ಯಗಳಲ್ಲಿ ಈ ಕಾಲಾವಧಿ ಉತ್ತಮ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೀಗಿದೆ. ಇಂದು ಸಿಂಹರಾಶಿಯವರು ತಮ್ಮ ದೃಢ ನಿಶ್ಚಯ, ಉತ್ಸಾಹ ಹಾಗೂ ನಾಯಕತ್ವ ಗುಣಗಳಿಂದ ಸುತ್ತಲೂ ಪ್ರಭಾವ ಬೀರುತ್ತಾರೆ. ಗುರುವಾರದ ಬೃಹಸ್ಪತಿ ಗ್ರಹದ ಆಶೀರ್ವಾದದಿಂದ ಧಾರ್ಮಿಕ ಚಿಂತನೆ, ಜ್ಞಾನಾಭಿವೃದ್ಧಿ ಮತ್ತು ಗುರಿ ಸಾಧನೆಗೆ ಹೆಚ್ಚು ಪೋಷಣೆ ದೊರೆಯುತ್ತದೆ. ನೀವು ಈ ದಿನದಲ್ಲಿ ಮಹತ್ತರ ನಿರ್ಧಾರಗಳಿಗೆ ಪ್ರಾರಂಭದ ಬಿಂದು ಇರಬಹುದು. ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ, ಆದರೆ ಅಹಂಕಾರ ನಿಯಂತ್ರಣದಲ್ಲಿ ಇರಲಿ. ನಿಮ್ಮ ಮಾತುಗಳಿಂದ ಮತ್ತವರಿಗೆ ಪ್ರೇರಣೆಯಾದರೂ ನಿಂದನೆಯೂ ಆಗಬಹುದು. ಹೀಗಾಗಿ ಸಮತೋಲವಾದ ಭಾಷೆ ಮುಖ್ಯ. ಪುಣ್ಯ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆ, ಗುರು ಸಂದರ್ಶನ ಅಥವಾ ಭಕ್ತಿಮಯ ಪ್ರವಾಸ ಇಂದು ಸಂತೋಷದ ಮೂಲವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನದಲ್ಲಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸಾಕಷ್ಟು ಚಟುವಟಿಕೆಗಳು ಆಗಲಿವೆ. ನಿಮ್ಮ ನಾಯಕತ್ವ ಗುಣ ಗುರುತಿಸಲ್ಪಡುವುದು. ಸಭೆಗಳಲ್ಲಿ ಸ್ಪಷ್ಟವಾಗಿ ಮಾತನಾಡುವುದು, ಯೋಜನೆಗಳಲ್ಲಿ ಸ್ಪಷ್ಟ ಚಿಂತನೆ ಪ್ರದರ್ಶಿಸುವುದು ಉಪಯುಕ್ತ. ಹಿರಿಯರಿಂದ ಪ್ರೋತ್ಸಾಹ, ಹೊಸ ಜವಾಬ್ದಾರಿಗಳು ಅಥವಾ ತಂಡದ ನೇತೃತ್ವ ದೊರೆಯಬಹುದು. ಹೊಸ ಒಪ್ಪಂದಗಳು ಅಥವಾ ಹೊಸ ಕೆಲಸದ ಅವಕಾಶಗಳು ಬರುವ ಸೂಚನೆಗಳಿವೆ. ಸ್ವತಂತ್ರ ವೃತ್ತಿಜೀವಿಗೆ, ಕಲಾವಿದರು, ಪ್ರಬಂಧಕರು, ನಟನೆ, ಸಾಹಿತ್ಯ ಕ್ಷೇತ್ರದವರು ತಮಗೆ ಶ್ಲಾಘನೀಯ ದಿನ. ವ್ಯಾಪಾರಿಗಳಿಗೆ ಹೊಸ ಬಂಡವಾಳ ಹೂಡಿಕೆ, ಬೃಹತ್ ಗ್ರಾಹಕರ ಜೊತೆ ಮಾತುಕತೆ, ಬ್ರ್ಯಾಂಡ್ ಬದಲಾವಣೆ ಮೊದಲಾದವುಗಳಲ್ಲಿ ಯಶಸ್ಸು ಕಾಣಬಹುದು. ಪಿತೃ ಸಂಬಂಧಿತ ಆಸ್ತಿ ವ್ಯವಹಾರಗಳ ಬಗೆಗೆ ಹೊಸ ಬಗೆಯ ಚಿಂತನೆ ಉದಯಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸಿನಲ್ಲಿ ಸ್ಥಿರತೆ ಇದೆ. ಕೆಲವು ಚಿಕ್ಕ ಲಾಭದ ಅವಕಾಶಗಳು ಬರುತ್ತವೆ. ಬಂಡವಾಳ ಹೂಡಿಕೆಯ ಲಾಭ, ಆಸ್ಟ್ರೋಲಾಜಿಕಲಿ ಅನುಕೂಲಕರ ವಹಿವಾಟುಗಳು. ಹೆಚ್ಚು ಹಣ ಬರುವ ಯೋಗವಿದ್ದರೂ ಖರ್ಚುಗಳು ಹೆಚ್ಚಾಗಬಹುದು. ವೈಭೋಗ, ದಾನ ಧರ್ಮ, ಸ್ನೇಹಿತರಿಗೆ ಉಪಹಾರ ಅಥವಾ ಆಭರಣ ಖರೀದಿಗೆ ತಡೆಯರದ ಆಸಕ್ತಿ ಇದ್ದರೂ ಹಿತದೃಷ್ಟಿಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಸಂಕೀರ್ಣ ಸಾಲದ ವ್ಯವಹಾರಗಳಲ್ಲಿ ಅಷ್ಟಾಗಿ ನಿರ್ಧಾರ ಕೈಗೊಳ್ಳುವುದು ತಪ್ಪು. ಶುಭ ಕಾಲದಿಂದ ಮುಕ್ತ ಹಣಕಾಸಿನ ಯೋಜನೆ ರೂಪಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ಆರೋಗ್ಯದಲ್ಲಿ ಒಳ್ಳೆಯ ಚೈತನ್ಯವಿದೆ. ಬೃಹಸ್ಪತಿ ಗ್ರಹದ ಪ್ರಭಾವದಿಂದ ಮನಸ್ಸು ಪ್ರಬಲವಾಗಿರುತ್ತದೆ. ಆದರೂ ಜ್ವರ, ಕೆಮ್ಮು ಅಥವಾ ಆಹಾರ ವಿಷಬಾಧೆ ಇರುವ ಸಾಧ್ಯತೆ. ಎಚ್ಚರಿಕೆಯಿಂದ ಆಹಾರ ಸೇವಿಸಿ. ಜೀರ್ಣಕ್ರಿಯೆಗೆ ಅನುಕೂಲವಾಗುವ ಹಾಲು ಉತ್ಪನ್ನಗಳು, ಹಸಿರು ತರಕಾರಿಗಳ ಸೇವನೆ ಉತ್ತಮ. ಒತ್ತಡ ಅಥವಾ ತಲೆನೋವು ಇದ್ದರೆ ಬಿಸಿ ನೀರು ಸೇವಿಸಿ. ತೈಲ ಮಸಾಜ್ ಉಪಯೋಗಿ. ಇಂದು ಯೋಗ, ಪ್ರಾಣಾಯಾಮ ಅಥವಾ ಜಪದಿಂದ ನಿಮ್ಮ ಚೈತನ್ಯವನ್ನು ಇನ್ನಷ್ಟು ಹೆಚ್ಚಿಸಬಹುದು. ಗುರುವಾರದ ದಿವ್ಯ ಶಕ್ತಿ ಸದುಪಯೋಗಪಡಿಸಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ನವಚೈತನ್ಯ ಕಾಣಬಹುದು. ಸ್ನೇಹಿತರು ಅಥವಾ ಬಂಧುಗಳ ಭೇಟಿ ಅಥವಾ ಜಂಟಿ ಬಾಡಿಗೆ ಕಾರ್ಯಕ್ರಮಗಳು ಖುಷಿಯನ್ನು ತರಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ನಾಜೂಕಿನ ಭಾವನಾತ್ಮಕ ಸಂವಾದ, ಇದು ಒಡನಾಟವನ್ನು ಗಾಢಗೊಳಿಸುತ್ತದೆ. ಮಕ್ಕಳಿಗೆ ಪ್ರೋತ್ಸಾಹ ನೀಡುವುದು, ಪೋಷಕರಿಗೆ ಸಮರ್ಪಣೆಯಿಂದ ವರ್ತಿಸುವುದು ಶುಭ ಕಾರ್ಯ. ಸಂತಾನದ ಶಿಕ್ಷಣ, ಮುಂದಿನ ಯೋಜನೆಗಳ ಬಗ್ಗೆ ಚರ್ಚೆ ಸುಲಭವಾಗಬಹುದು. ನೀವು ಮನಸ್ಸು ತೆರೆಯುವ ಮೂಲಕ ಕುಟುಂಬ ಸಮಗ್ರತೆಯನ್ನು ಸಾಧಿಸಬಹುದು. ವೀಕ್ಷಕರೇ, ನೀವು ಇಂದು ಗುರುವಾರ ಬೃಹಸ್ಪತಿ ಗ್ರಹಣ ದಿನ. ಈ ದಿನ ಬೃಹಸ್ಪತಿ ದೇವನ ಆರಾಧನೆ ಮೂಲಕ ಜ್ಞಾನ, ಧರ್ಮ, ಸಂಸ್ಕಾರಗಳು ಬೆಳೆಯುತ್ತವೆ. ಓಂ ಬೃಹಸ್ಪತಯೇ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಹಳದಿ ಬಟ್ಟೆ ಧರಿಸಿ, ತುರಿನ ಹೂವುಗಳ ಪೂಜೆ ಮಾಡಿ. ದೇವಸ್ಥಾನದಲ್ಲಿ ಹಳದಿ ವಸ್ತು ಅಥವಾ ಹಣ್ಣು ದಾನ ಮಾಡಿ. ಶುದ್ಧ ಹಾಲು ಹಾಗೂ ಜೇನು ಜೊತೆಯಾಗಿ ದೇಗುಲಕ್ಕೆ ಅರ್ಪಿಸಿದರೆ ಶಕ್ತಿಯ ಪುನರ್ಸ್ಥಾಪನೆ ಸಂಭವಿಸುತ್ತದೆ. ಗುರು ಸಮೀಪದಲ್ಲಿ ಕುಳಿತು ಉಪದೇಶ ಕೇಳುವುದು ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 3. ಬೃಹಸ್ಪತಿಗೆ ಸಮನ್ವಯ. ಜ್ಞಾನ, ಸಮೃದ್ಧಿ ಮತ್ತು ಗುರಿ ಸಾಧನೆಗೆ ಈ ಸಂಖ್ಯೆ ಬಹುಮುಖ್ಯ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಜ್ಞಾನ, ಶುದ್ಧತೆ ಮತ್ತು ಸದ್ಭಾವನೆಯ ಸಂಕೇತ.
ಹಳದಿ ಉಡುಪು ಧರಿಸಿ ಅಥವಾ ಹಳದಿ ಪುಷ್ಪಗಳನ್ನು ದೇವರಿಗೆ ಅರ್ಪಿಸಿ. ಶುಭ ಸಮಯ ಬೆಳಗ್ಗೆ 8:15 ಬೆಳಗ್ಗೆ 10:30. ಈ ಸಮಯದಲ್ಲಿ ಪ್ರಾರಂಭಿಸಿದ ಕಾರ್ಯಗಳು, ಉದ್ದೇಶಿತ ಸಂವಾದಗಳು ಅಥವಾ ಪವಿತ್ರ ಚಟುವಟಿಕೆಗಳು ಫಲಕಾರಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ತಮ್ಮ ವಿಶ್ಲೇಷಣಾತ್ಮಕ ಶಕ್ತಿಯನ್ನು, ತರ್ಕಬದ್ಧ ಚಿಂತನೆಯನ್ನು ಸಂಪೂರ್ಣವಾಗಿ ಬಳಸಿ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಸ್ಥಿರತೆಗೆ ಪ್ರಯತ್ನಿಸುವ ದಿನವಾಗಿದೆ. ನಿಮ್ಮ ನಿಖರತೆ, ಸಮಯ ಪಾಲನೆ ಮತ್ತು ಶಿಸ್ತಿನ ಮನೋಭಾವ ಇಂದಿನ ದಿನದ ಶ್ರೇಷ್ಠ ಆಸ್ತಿಗಳು. ಹೆಚ್ಚಿನ ಗಮನ ಕಾರ್ಯಕ್ಷಮತೆ, ನಿಯಮಿತತೆ ಮತ್ತು ಆಂತರಿಕ ಶುದ್ಧತೆಯ ಮೇಲಿರುತ್ತದೆ. ಇವತ್ತಿನ ಗುರುವಾರದ ಗುರುಗ್ರಹದ ಪ್ರಭಾವದಿಂದಾಗಿ ಪಾಠ, ಅಭ್ಯಾಸ, ಶಾಸ್ತ್ರ ಮತ್ತು ಆಧ್ಯಾತ್ಮದ ಕಡೆ ಒಲವು ಹೆಚ್ಚಾಗುತ್ತದೆ. ಕೆಲವರಿಗೆ ಗುರು ಸಂಬಂಧಿತ ವ್ಯಕ್ತಿಗಳಿಂದ ಮಾರ್ಗದರ್ಶನವೂ ದೊರೆಯಬಹುದು. ಇಂದಿನ ದಿನದಲ್ಲಿಯೇ ಪೂರ್ವದ ತುಡಿತದ ಕೆಲಸಗಳನ್ನು ಮುಗಿಸುವ, ಹೊಸ ಯೋಜನೆಗಳಿಗೆ ದಾರಿ ಬಿಡುವ ಮತ್ತು ಇತರರ ಸಲಹೆಗಳ ಆಧಾರದ ಮೇಲೆ ಚಿಂತನೆ ಮಾಡುವ ಉತ್ತಮ ಅವಕಾಶ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗದ ವಿಚಾರಕ್ಕೆ ಬಂದರೆ ಈ ದಿನ ಕಚೇರಿಯಲ್ಲಿ ನಿಮಗೆ ಜವಾಬ್ದಾರಿಯುತ ಕಾರ್ಯಗಳನ್ನು ವಹಿಸಲು ಸೂಚನೆ ಸಿಗಬಹುದು. ನಿಮ್ಮ ಅಧ್ಯಯನಶೀಲ ಧೋರಣೆ ಹಾಗೂ ತಂತ್ರಶಕ್ತಿ ಇವುಗಳನ್ನು ಹಿರಿಯರು ಗಮನಿಸುತ್ತಾರೆ. ಕೆಲವು ನಿಮಿಷಗಳು ಸಣ್ಣ ಗೊಂದಲಗಳಿಗೆ ಕಾರಣವಾದರೂ ನಿಮ್ಮ ಸಮಾಧಾನಪೂರ್ಣ ಸ್ಪಷ್ಟತೆಯು ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ. ವೃತ್ತಿ ಬದಲಿ ಬಯಸುವವರಿಗೆ ಗುರುವಾರದ ಗ್ರಹಸ್ಥಿತಿ ಹೊಸ ಸಂಧಿಗಳು, ಪರೀಕ್ಷೆಗಳು, ಸಂದರ್ಶನಗಳು ಸುಗಮವಾಗಿ ಸಾಗುವ ಸೂಚನೆ ನೀಡುತ್ತದೆ. ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಿ. ಉದ್ಯಮಿಗಳಿಗೆ ಇಂದು ಲೆಕ್ಕಪತ್ರ ಪರಿಶೀಲನೆ, ಗ್ರಾಹಕರ ತೃಪ್ತಿ ಮತ್ತು ಸೇವಾ ಗುಣಮಟ್ಟದ ಪರಿಗಣನೆಗೆ ಸಮಯ ನೀಡುವ ದಿನ. ವ್ಯಾಪಾರ ಸಂಬಂಧಗಳಲ್ಲಿ ವಿವೇಕ, ಸತ್ಯನಿಷ್ಠೆ ಮತ್ತು ಪ್ರಾಮಾಣಿಕ ಸಂವಾದ ಅನಿವಾರ್ಯ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಷಯಕ್ಕೆ ಬಂದರೆ, ಇಂದು ಹಣದ ವಿಷಯದಲ್ಲಿ ಪ್ರಾಮಾಣಿಕ ಹಾಗೂ ನಿಖರ ನಿರ್ವಹಣೆಯ ಅಗತ್ಯವಿದೆ. ಕೆಲವು ಅಪರೂಪದ ಆದಾಯದ ಮೂಲಗಳು ತೆರೆದುಕೊಳ್ಳಬಹುದು. ಹಾಗೆಯೇ ಕೆಲವು ಅಗತ್ಯವಲ್ಲದ ಖರ್ಚುಗಳನ್ನು ನೀವು ಸಮರ್ಥವಾಗಿ ತಡೆಯುವ ಯೋಗವಿದೆ. ಗುರುವಿನ ಅನುಗ್ರಹದಿಂದ ಶ್ರದ್ಧೆಯಿಂದ ಮಾಡಿದ ಹೂಡಿಕೆಗಳು ಲಾಭದಾಯಕವಾಗಿ ಪರಿವರ್ತನೆ ಆಗಬಹುದು. ಕುಟುಂಬದ ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ಧಾರಗಳು ಇನ್ನಷ್ಟು ದೃಢವಾಗುತ್ತವೆ. ಬ್ಯಾಂಕ್ ಅಥವಾ ಹೂಡಿಕೆ ಸಂಸ್ಥೆಗಳ ಜೊತೆಗಿನ ಸಂಬಂಧ ಉತ್ತಮವಾಗಿರುತ್ತದೆ. ಆದಾಯ ಹೆಚ್ಚಿಸುವ ಹೊಸ ಮಾರ್ಗಗಳ ಬಗ್ಗೆ ಚಿಂತನೆಗೆ ಸೂಕ್ತ ದಿನ. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಇವತ್ತು ಆರೋಗ್ಯದಲ್ಲಿ ಬೆಳಗಿನ ಜೋರಿನ ವ್ಯಾಯಾಮ, ಸರಿಯಾದ ಆಹಾರ ನಿಯಮ ಮತ್ತು ತಪಸ್ಸು ಮನೋಭಾವದಿಂದ ದಿನ ಪ್ರಾರಂಭಿಸಿದರೆ ಶ್ರೇಷ್ಠ. ಹೊಟ್ಟೆ, ಆಮ್ಲಪಿತ ಅಥವಾ ನಿದ್ರೆ ಕೊರತೆ ಸಮಸ್ಯೆಗಳು ಇರುವವರು ದೈಹಿಕ ಶ್ರಮದ ಮೇಲೆ ಹೆಚ್ಚು ಒತ್ತಡವಿರಿಸಬೇಡಿ. ಗುರುವಿನ ಶಕ್ತಿಯಿಂದ ಮನಸ್ಸಿನಲ್ಲಿ ಆಶಾವಾದ, ಧೈರ್ಯ ಮತ್ತು ನೆಮ್ಮದಿಯ ಬೆಳಕು ಹರಡುತ್ತದೆ. ಔಷಧೀಯ ಹಸಿ ಆಹಾರ, ಗಾಳಿಗೆ ಓಡುವುದು ಅಥವಾ ನೀರಿನಲ್ಲಿ ಕಾಲ್ಮೇಲೆ ನಡೆಯುವುದು ಆರೋಗ್ಯ ಸುಧಾರಣೆಗೆ ನೆರವಾಗುತ್ತದೆ. ಆರೋಗ್ಯದ ಪುನರ್ಸ್ಥಾಪನೆಗಾಗಿ ಹಸಿವಾಗಿದಾಗ ಮಾತ್ರ ತಿನ್ನುವುದು, ನಿತ್ಯ ಯೋಗಾಭ್ಯಾಸ ಹಾಗೂ ಉಸಿರಾಟದ ನಿಯಂತ್ರಣ ಅಭ್ಯಾಸ, ಪ್ರಾಣಾಯಾಮ ಸಹಾಯಕ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರದಲ್ಲಿ ಇಂದು ನಿಮ್ಮ ಮಾತುಗಳಿಗೆ ತೂಕ ಹೆಚ್ಚಿರುವ ದಿನ. ಯಾವ ಮಾತು ಯಾರ ಮುಂದೆ ಹೇಗೆ ಬಳಸಬೇಕು ಎಂಬ ನಿಖರ ಜ್ಞಾನದಿಂದ ಕುಟುಂಬದ ಪರಿಸರ ಸುಂದರವಾಗಿರುತ್ತದೆ. ಪತ್ನಿ ಪತಿಗಳೊಂದಿಗೆ ಆಳವಾದ ಸಂವಾದಗಳು, ಉತ್ತಮ ತೀರ್ಮಾನಗಳು ಮತ್ತು ಸಹಕಾರದ ಸಂದರ್ಭ ಉಂಟಾಗಬಹುದು. ವಿವಾಹಿತರು ತಮ್ಮ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಲು ಮನಸ್ಸಿನಿಂದ ಪ್ರಯತ್ನಿಸುತ್ತಾರೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಪಾಠಗಳ ವಿಚಾರದಲ್ಲಿ ಸೂಕ್ತ ಸಮಯ. ಹಿರಿಯರ ಆಶೀರ್ವಾದ, ಗುರುಗಳ ಮಾರ್ಗದರ್ಶನ ಇಂದು ನೀವು ಎದುರಿಸುತ್ತಿರುವ ಸಂಕಷ್ಟಗಳಿಗೆ ಉತ್ತರವನ್ನು ತರುತ್ತದೆ. ವೀಕ್ಷಕರೇ, ನೀವು ಇವತ್ತು ಗುರುವಾರದ ದಿನ ಗುರುಗ್ರಹಣ ಶಕ್ತಿಯನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳಲು ಈ ಕೆಳಗಿನ ಆಧ್ಯಾತ್ಮಿಕ ಕ್ರಮ ಅನುಸರಿಸಿ. ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 18 ಅಥವಾ 48 ಬಾರಿ ಜಪಿಸಿ. ಹಳದಿ ಬಟ್ಟೆ ಧರಿಸಿ ಪಟಪತ್ರದಲ್ಲಿ ಹಳದಿ ಹೂವಿನೊಂದಿಗೆ ಪೂಜೆ ಮಾಡಿ. ಬಾಳೆಹಣ್ಣು, ಬೇಳೆ ಅಥವಾ ಹಳದಿ ಧಾನ್ಯ ದಾನ ಮಾಡುವುದು ಶುಭಕರ. ಗುರುವಿನ ಆರಾಧನೆ, ಶಾಸ್ತ್ರ ಅಧ್ಯಯನ ಅಥವಾ ಧಾರ್ಮಿಕ ಗ್ರಂಥಗಳ ಪಠಣ ಇಂದು ನಿಮ್ಮ ಮನಸ್ಸಿಗೆ ದೀಪಾವಳಿ ತರಲಿದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹದ ಪ್ರತೀಕ. ಇದು ಜ್ಞಾನ, ಗುರುತ್ವ ಮತ್ತು ನಿಯಮದ ಸೂಚನೆ. ಈ ಸಂಖ್ಯೆಯ ಶಕ್ತಿ ಮೂಲಕ ನಿಮ್ಮ ತೀರ್ಮಾನಗಳು ಪ್ರಾಮಾಣಿಕವಾಗಿರುತ್ತವೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಗುರುಗ್ರಹದ ಅನುಗ್ರಹವನ್ನು ತರುವ ಶಕ್ತಿಯುಳ್ಳದು. ಇಂದು ಹಳದಿ ಬಟ್ಟೆ, ಹಳದಿ ಪುಷ್ಪದ ಪೂಜೆ ಅಥವಾ ಹಳದಿ ಆಹಾರಗಳ ಸೇವನೆ ಶ್ರೇಷ್ಠ ಫಲ ನೀಡುತ್ತದೆ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 11:30. ಈ ಸಮಯದಲ್ಲಿ ಶುಭ ಕಾರ್ಯಾರಂಭ, ವಿದ್ಯಾಭ್ಯಾಸ, ಪೂಜೆ ಅಥವಾ ಹಣಕಾಸು ನಿರ್ಧಾರಗಳು ಹೆಚ್ಚು ಫಲಪ್ರದ.
ನಿಮ್ಮ ಬುದ್ಧಿಶಕ್ತಿ ಮತ್ತು ದೃಷ್ಟಿಕೋನ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತದೆ. ಇನ್ನು ಮುಂದಿನ ರಾಶಿ ತುಲಾರಾಶಿ. ವೀಕ್ಷಕರೇ, ತುಲಾರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ತುಲಾರಾಶಿಯವರು ತಮ್ಮ ಕೆಲಸಗಳಲ್ಲಿ ಅತ್ಯಂತ ಶ್ರದ್ಧೆ, ಸಮಂಜಸತೆ ಮತ್ತು ಮನೋನಿಗ್ರಹದಿಂದ ನಿಭಾಯಿಸುವ ದಿನವಾಗಿದೆ. ತಮ್ಮ ಭಾವನೆಗಳನ್ನು ನಿಯಂತ್ರಿಸಿ ಮತ್ತು ಪರಿಸ್ಥಿತಿಗಳನ್ನು ಗಂಭೀರವಾಗಿ ಪರಿಶೀಲಿಸುವುದರಿಂದ ಈ ದಿನವು ಯಶಸ್ಸು ದಾರಿ ತಲುಪಿಸಲು ಸಹಾಯಕವಾಗಿರುತ್ತದೆ. ಕೆಲವರು ಈ ದಿನ ಆತ್ಮ ಪರಿಶೀಲನೆಗೆ ಕಾಲ ಕಳೆಯುತ್ತಾರೆ ಮತ್ತು ಅಂತಃಸಮಾಧಾನವನ್ನು ಅನ್ವೇಷಿಸುವ ಗಮ್ಯತೆಗೆ ಚಿಂತನೆಗಳನ್ನು ಹೊರಹಾಕುತ್ತಾರೆ. ಈ ಗುರುವಾರದ ಗುರುಗ್ರಹದ ಪ್ರಭಾವ ನಿಮ್ಮ ವಿಚಾರಧಾರೆಗೆ ಬೆಳಕು ತರುತ್ತದೆ. ಕೆಲವೊಮ್ಮೆ ನಿಮ್ಮೊಳಗಿನ ಅನುಮಾನಗಳು ನಿವಾರಣೆಯಾಗುತ್ತವೆ, ಆದರೆ ಧೈರ್ಯ ಹಾಗೂ ಪರಿಶ್ರಮದಿಂದ ಆ ಆಬ್ಸ್ಟ್ಯಾಕಲ್ಸ್ಗಳನ್ನು ಸಮರ್ಥವಾಗಿ ಹತ್ತಿರದಿಂದ ಎದುರಿಸಬಹುದು. ಹೊಸ ಗುರಿಗಳನ್ನು ಸ್ಥಾಪಿಸುವುದಕ್ಕೆ, ಸಮಾಲೋಚನೆಗಳಿಗೆ ಮತ್ತು ಬುದ್ಧಿವಂತಿಕೆಯಿಂದ ನಿಮ್ಮ ದಾರಿಯನ್ನು ರೂಪಿಸಲು ಈ ದಿನ ಅನುಕೂಲಕರ. ಸಂಬಂಧಗಳನ್ನು ಗಟ್ಟಿಯಾಗಿಸಲು ಹಾಗೂ ಸಾಮಾಜಿಕ ವಲಯಗಳಲ್ಲಿ ಮತ್ತಷ್ಟು ಗುರುತಿಗೆ ದಾರಿ ಕಾಣಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಇವತ್ತು ಉದ್ಯೋಗದಲ್ಲಿ ಇತ್ತೀಚೆಗೆ ಹಾಕಿದ ಪ್ರಗತಿಗಳು ಇಂದು ಫಲಿಸಬಹುದಾದ ಸಮಯವಾಗಿದೆ. ಕೆಲವರು ಹಿರಿಯ ಅಧಿಕಾರಿಗಳಿಂದ ಹೊಗಳಿಕೆ ಅಥವಾ ನಿಮ್ಮ ಕೆಲಸಕ್ಕೆ ಹೊಸ ಹೊಣೆಗಾರಿಕೆಗಳನ್ನು ಸೇರುವ ಸಾಧ್ಯತೆ ಇದೆ. ಆದರೆ ಸಹೋದ್ಯೋಗಿಗಳೊಂದಿಗೆ ಸಾಮರಸ್ಯದೊಂದಿಗೆ ನಿಮ್ಮ ದೃಷ್ಟಿಕೋನಗಳನ್ನು ಹಂಚಿಕೊಳ್ಳಲು ಈ ದಿನ ಅತ್ಯುತ್ತಮವಾಗಿದೆ. ವೃತ್ತಿ ಬದಲಿ ಯೋಚನೆ ಮಾಡುತ್ತಿರುವವರಿಗೆ ಹೊಸ ಅವಕಾಶಗಳ ಬಗ್ಗೆ ಚರ್ಚೆಗಳು ಹಾಗೂ ಸಂದರ್ಶನಗಳು ಅವಶ್ಯಕವಾಗಬಹುದು. ನಿಮ್ಮ ಸಾಮರ್ಥ್ಯವನ್ನು ಸ್ಪಷ್ಟವಾಗಿ ತೋರಿಸುವ ಮೂಲಕ ನೀವು ಹೊಸ ಗುರಿ ಸಾಧನೆಗೆ ತಲುಪಬಹುದು. ಉದ್ಯಮಿಗಳು ಹೊಸ ವ್ಯಾವಹಾರಿಕ ಯೋಜನೆಗಳ ಕುರಿತು ಚರ್ಚೆ ಮಾಡಲು ಪೂರಕ ಹೊರಗಿನ ವ್ಯಕ್ತಿಗಳೊಂದಿಗೆ ಸಂವಾದ ಮಾಡಬಹುದು. ಬಂಡವಾಳ ಹೂಡಿಕೆಯಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳಿ, ಇದು ಬಲವಾದ ನಿರ್ಧಾರಗಳನ್ನು ಅವಲಂಬಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಶ್ರದ್ಧೆ ಮತ್ತು ನಿಯಮಿತತೆ ಅವಶ್ಯವಾಗಿದೆ. ಕೆಲವು ಅನಿರೀಕ್ಷಿತ ಖರ್ಚುಗಳು ಉದಯಿಸಬಹುದು, ಆದ್ದರಿಂದ ಅವುಗಳನ್ನು ನಿರ್ವಹಿಸಲು ಸೂಕ್ತ ಸಮಯವಾಗಿದೆ. ಆದರೆ ಯಾವುದೇ ಹೊಸ ಹೂಡಿಕೆಗಳನ್ನು ಆರಂಭಿಸುವುದು ಪ್ರಜ್ಞಾಪೂರ್ವಕವಾಗಿರಬೇಕು. ಪೂರ್ವದಲ್ಲಿಯ ಹೂಡಿಕೆಗಳು ಲಾಭ ನೀಡಬಹುದು, ಆದರೆ ಇಂದಿನ ದಿನವು ನವೀನ ಹಣಕಾಸು ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದು ಕಠಿಣವಾಗಬಹುದು. ಸುತ್ತಲೂ ಯಾವುದೇ ಸಾಲದ ಚಟುವಟಿಕೆಗಳಿಗೆ ದೂರವಿರಲು ಬಯಸಿ. ಹಣಕಾಸು ವಿಸ್ತರಣೆಗೆ ಅನುಕೂಲಕರ ಸಮಯವಿದು. ನಿಮ್ಮ ಉದ್ದೇಶಗಳನ್ನು ಸಾಧಿಸಲು ಹಿರಿಯರ ಸಲಹೆ ಪಡೆಯಿರಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ದೈಹಿಕ ಶ್ರಮದಿಂದ ಆಗಬಹುದಾದ ಅನಾನುಕೂಲತೆಗಳು ನಿಮ್ಮ ಆರೋಗ್ಯದಲ್ಲಿ ತೊಂದರೆ ತರಬಹುದು. ಆದರೆ ವಿಶ್ರಾಂತಿ, ಸರಿಯಾದ ಆಹಾರ ಮತ್ತು ನಿತ್ಯಾಂಗವಾಯು ವೃಂದದಲ್ಲಿ ತಂಗುವುದು ಸುಧಾರಣೆಗೆ ಸಹಾಯಕವಾಗುತ್ತದೆ. ಗುರುವಾರದ ಗುರುಗ್ರಹದ ಪ್ರಭಾವದಿಂದ ಮಾನಸಿಕ ಶಕ್ತಿಗೆ ಹೆಚ್ಚು ಅಗತ್ಯವಿದೆ. ಯಾವುದಾದರೂ ನೊಂದಿರುವ ವಿಚಾರಗಳನ್ನು ಮತ್ತಷ್ಟು ಚಿಂತನೆ ಮಾಡಿ. ಅತಿಯಾಗಿ ಶಾರೀರಿಕವಾಗಿ ಒತ್ತಡ ವಹಿಸಬೇಡಿ. ಆರೋಗ್ಯದಲ್ಲಿ ನಿಮ್ಮ ಶಕ್ತಿಯನ್ನು ಉತ್ತೇಜಿಸಲು ಯೋಗ ಮತ್ತು ಸ್ವಚ್ಛತೆಯ ಕಡೆಗೂ ಸಮಯ ಕಳೆಯುವುದು ಉತ್ತಮ. ಹೆಚ್ಚಿನ ಸೋಕೆಗೆ ತಲುಪದೆ ನಿಯಮಿತವಾಗಿ ವಿಶ್ರಾಂತಿ ತೆಗೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದ ಸದಸ್ಯರುಗಳೊಂದಿಗೆ ಉತ್ತಮ ಸಂವಾದಗಳು ಹಾಗೂ ಗಂಭೀರ ಚರ್ಚೆಗಳು ನಡೆಯಬಹುದು. ಪತ್ನಿ, ಪತಿ ಅಥವಾ ಹಿರಿಯರೊಂದಿಗೆ ವಿಚಾರಗಳ ಬಗ್ಗೆ ನಿಮ್ಮ ಒಳಗಿನ ಭಾವನೆಗಳನ್ನು ಹಂಚಿಕೊಳ್ಳಲು ಸಮಯವಿದು. ವಿವಾಹಿತರಿಗೆ ಸಂಬಂಧಗಳಲ್ಲಿ ಹೊಸ ಹಂತವೊಂದಕ್ಕೆ ನೀವು ಹೆಜ್ಜೆ ಹಾಕಬಹುದು. ನಿಮ್ಮ ಸಂಗಾತಿಯೊಂದಿಗೆ ಆತ್ಮೀಯ, ಸಮರ್ಥ ಸಂವಾದ ಮತ್ತು ಬೆಂಬಲ ನಿಮ್ಮ ಸಂಬಂಧಗಳನ್ನು ಮತ್ತಷ್ಟು ಪ್ರಗತಿಪಡಿಸಬಹುದು. ಬಾಲಕರಿಗೆ ಮಾರ್ಗದರ್ಶನ ಮತ್ತು ಶುಭಾಶಯಗಳನ್ನು ನೀಡುವುದು ಇಂದು ಮಹತ್ವಪೂರ್ಣ. ವೀಕ್ಷಕರೇ, ನೀವು ಈ ದಿನವು ಗುರುದೇವರ ಪ್ರಭಾವವನ್ನು ಸರಾಗವಾಗಿ ಹೊಂದಿಸಲು ಧ್ಯಾನ, ಪ್ರಾರ್ಥನೆ ಮತ್ತು ದಾನ ಮಾಡುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಶಾಂತಿಯನ್ನು ಅನುಭವಿಸಬಹುದು. ಗುರುಗೆ ಅರ್ಚನೆ ಮಾಡುವುದರಿಂದ ನಿಮಗೆ ಹೆಚ್ಚಿನ ದೈವಿಕ ಅನುಗ್ರಹ ದೊರೆಯುತ್ತದೆ. ಓಂ ಶ್ರೀ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು 36 ಅಥವಾ 68 ಬಾರಿ ಜಪಿಸಿ. ಹರಿತ ಬಟ್ಟೆಗಳು ಅಥವಾ ಹಣ್ಣುಗಳನ್ನು ದಾನ ಮಾಡುವುದು ಶುಭ ಫಲದಾಯಕ. ಗುರುದೇವರ ಸನ್ನಿಧಿಯಲ್ಲಿ ಹಳದಿ ಹೂವಿನ ಮಾಲೆ ಅರ್ಪಿಸುವುದು ಶುಭ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ನಿಮ್ಮ ಉತ್ಸಾಹ ಮತ್ತು ಸಮರ್ಪಣೆಯನ್ನು ಪ್ರತಿಬಿಂಬಿಸುತ್ತದೆ. ಅದು ನಿಮ್ಮ ಪರಿಶ್ರಮಕ್ಕೆ ಯಶಸ್ಸು ತರಬಹುದು. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣವು ಸಂತೋಷ, ಶಕ್ತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಪ್ರತಿ ಗುರುತಾಗಿದೆ. ಹಳದಿ ಬಣ್ಣದ ಉಡುಗೆ ಅಥವಾ ಹಳದಿ ಹೂವುಗಳನ್ನು ಬಳಸಿ. ಶುಭ ಸಮಯ ಬೆಳಗ್ಗೆ 9:30 ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ದೇವತಾ ಪೂಜೆ, ಪಾರಿವಾರಿಕ ಚರ್ಚೆಗಳು ಮತ್ತು ಸಾಮಾಜಿಕ ಕೆಲಸಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಕಾಣಬಹುದು. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ,
ಇಂದು ವೃಶ್ಚಿಕ ರಾಶಿಯವರು ತಮ್ಮ ಉತ್ಸಾಹ, ಚಿಂತನೆ ಮತ್ತು ವಿವೇಕದಿಂದ ಯಶಸ್ಸಿನ ದಾರಿ ಸಾಧಿಸುವ ದಿನವಾಗಿದೆ. ನೀವು ವ್ಯಕ್ತಿತ್ವದ ದೃಷ್ಟಿಯಿಂದ ಬಲವಂತವಾಗಿ ಮುನ್ನಡೆಯುತ್ತಿದ್ದರೂ ಇತರರೊಂದಿಗೆ ಉತ್ತಮ ಸಂವಾದ ಮತ್ತು ಸಹಕಾರವನ್ನು ಕಾಪಾಡಿಕೊಳ್ಳುವ ವಿಷಯದಲ್ಲಿಯೂ ಮಹತ್ವಪೂರ್ಣ. ನಿಮ್ಮ ನಿರ್ಧಾರಗಳು ಈ ದಿನ ಉತ್ತಮ ಪರಿಣಾಮಗಳನ್ನು ತರುವ ಸಾಧ್ಯತೆ ಇದೆ. ನಿಮ್ಮ ಆತ್ಮವಿಶ್ವಾಸವನ್ನು ಸಾಧಿಸಲು ಈ ದಿನ ಅತ್ಯುತ್ತಮ. ಪೂರಕವಾಗಿ ಇತರರ ಮಾರ್ಗದರ್ಶನ ಮತ್ತು ಅಭಿಪ್ರಾಯಗಳನ್ನು ಗಮನಿಸಿದರೆ ನಿಮ್ಮ ಕಾರ್ಯಗಳನ್ನು ಹಿರಿತನದಿಂದ ನಿರ್ವಹಿಸಬಹುದು. ಹಣಕಾಸು ಮತ್ತು ವೃತ್ತಿ ಜೀವನದಲ್ಲಿ ಚರ್ಚೆಗಳು ಮತ್ತು ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಸಮಯವಾಗಿದೆ. ಕೆಲವರು ತಮ್ಮ ಲಾಭದಾಯಕ ಪ್ಲಾನ್ ಅನ್ನು ಮುಂದೆ ಸಾಗಿಸಲು ನಿಮಿತ್ತ ದೊರೆಯಬಹುದು. ಇಂದು ಗುರುಗ್ರಹದ ಪ್ರಭಾವವು ನಿಮ್ಮ ಚಿಂತನೆಗಳನ್ನು ಸಮರ್ಪಕವಾಗಿ ಧ್ರುವೀಕರಣಗೊಳಿಸುತ್ತದೆ, ಆದರೆ ಕೆಲವು ವಿಶಿಷ್ಟ ತಾಂತ್ರಿಕ ಸಮಸ್ಯೆಗಳು ನಿಮ್ಮ ಗಮನವನ್ನು ಆಕರ್ಷಿಸಬಹುದು. ಈ ತೊಂದರೆಗಳನ್ನು ಚುಟುಕು ಹಾಗೂ ಸಮರ್ಪಕವಾಗಿ ಎದುರಿಸಿದರೆ ಮುಂದಿನ ಯಶಸ್ಸಿಗೆ ದಾರಿ ತೆರೆದಿಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತು ಉದ್ಯೋಗದಲ್ಲಿ ನೀವು ತೋರಿಸುವ ಗಂಭೀರ ಮತ್ತು ನಿಷ್ಠಾವಂತ ದೃಷ್ಟಿಕೋನ ನಿಮ್ಮ ತಂಡ ಮತ್ತು ಹಿರಿಯರಿಂದ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಇತರರೊಂದಿಗೆ ಉತ್ತಮ ಸಮನ್ವಯ ಕಾಪಾಡಿಕೊಂಡರೆ ನೀವು ಹೆಚ್ಚು ಶ್ರದ್ಧೆ ಮತ್ತು ಗೌರವವನ್ನು ಗಳಿಸಬಹುದು. ವೃತ್ತಿ ಬದಲಿ ಯೋಚನೆ ಮಾಡುತ್ತಿರುವವರಿಗೆ ನವೀನ ಅವಕಾಶಗಳು ಮತ್ತು ಹೊಸ ಆರಂಭಗಳನ್ನು ಚಿಂತನೆ ಮಾಡಿ ಆಯ್ಕೆ ಮಾಡಿಕೊಳ್ಳಲು ಸೂಕ್ತ ಸಮಯವಾಗಿದೆ. ಇದರಲ್ಲಿ ನಿಮ್ಮ ಕಾರ್ಯಕ್ಷಮತೆ ಮತ್ತು ತಂತ್ರಜ್ಞಾನಕ್ಕೆ ಗಮನ ನೀಡಬೇಕು. ಉದ್ಯಮಿಗಳು ಕಾರ್ಯಕ್ಷಮ ವ್ಯವಹಾರ ಪಾಲುದಾರಿಕೆಗಳನ್ನು ಗುರುತಿಸಿ ಹೊಸ ಮಾರ್ಗದರ್ಶಕರು ಅಥವಾ ಸಂಪನ್ಮೂಲಗಳಿಂದ ಬೆಂಬಲ ಪಡೆಯಲು ಹೊತ್ತಣೆಯಾಗಿದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಸಂಸ್ಥೆಗೆ ಧನಾತ್ಮಕ ಫಲಿತಾಂಶ ನೀಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ವ್ಯಾಪಾರದ ಚಟುವಟಿಕೆಗಳಲ್ಲಿ ಮತ್ತು ಹೂಡಿಕೆಗಳಲ್ಲಿ ಸ್ಥಿತಿಗತಿಯ ಅನುಸರಣೆ ಅತ್ಯಂತ ಅವಶ್ಯವಾಗಿದೆ. ನಿಮ್ಮ ಹೂಡಿಕೆಗಳು ಇಲ್ಲಿ ನಿಮ್ಮ ಲಾಭವನ್ನು ನೀಡಬಹುದು, ಆದರೆ ಹೆಚ್ಚು ಜವಾಬ್ದಾರಿತ್ವದಿಂದಲೇ ಹೊಸ ಪ್ರಯತ್ನಗಳನ್ನು ಕೈಗೊಳ್ಳುವುದು ಉತ್ತಮ. ಕೆಲವೊಮ್ಮೆ ನಿಮ್ಮ ಪುನರುಚಿತ ಹೂಡಿಕೆಗಳು ಲಾಭದಾಯಕವಾಗಬಹುದು, ಆದರೆ ಹೊಸ ಹಣಕಾಸು ವ್ಯವಸ್ಥೆಗಳ ಬಗ್ಗೆ ಜೋಡಣೆ ಮಾಡುವ ಮೊದಲು ದ್ವಾದಶ ಗ್ರಹಗಳ ಸ್ಥಿತಿಯನ್ನು ಗಮನಿಸಿ. ಹಣಕಾಸು ನಿರ್ವಹಣೆಯಲ್ಲಿ ಕ್ರಿಯಾತ್ಮಕವಾಗಿ ಸಜ್ಜಾಗಿರುವುದರಿಂದ ಹೆಚ್ಚಿನ ಲಾಭವು ನಿಮ್ಮಿಂದ ಬರುವ ಸಾಧ್ಯತೆ ಇದೆ. ಹಣಕಾಸಿನಲ್ಲಿ ಸಮರ್ಪಣೆಯು ಅತ್ಯಂತ ಮುಖ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕ ಶ್ರಮವನ್ನು ಗಮನದಲ್ಲಿ ಇಟ್ಟುಕೊಂಡು ಶಾಂತ ರೀತಿಯಲ್ಲಿ ನಿಮ್ಮ ದೈಹಿಕ ಚಟುವಟಿಕೆಗಳನ್ನು ನಿರ್ವಹಿಸುವುದು ಉತ್ತಮ. ಹಿಂದೆ ಮಾಡಿದ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಪುನಃ ಉದಯಿಸಬಹುದು. ಆದ್ದರಿಂದ ನಿಮ್ಮ ಆಹಾರ ನಿಯಮ ಮತ್ತು ದಿನಚರಿ ಅಭ್ಯಾಸಗಳನ್ನು ಬದಲಾಗಿಸಬಹುದು. ಗುರುವಾರದ ಗುರುಗ್ರಹದ ಪ್ರಭಾವವು ನಿಮ್ಮ ಶಕ್ತಿಯನ್ನು ಉಜ್ಜೀವನ ನೀಡಬಹುದು, ಆದರೆ ನಿಯಮಿತವಾಗಿ ವಿಶ್ರಾಂತಿ ಮತ್ತು ಧ್ಯಾನ ಮಾಡುವುದರಿಂದ ಶಕ್ತಿಯನ್ನು ಸದೃಢಪಡಿಸಬಹುದು. ಆರೋಗ್ಯದಲ್ಲಿ ನಿಮ್ಮ ಶಕ್ತಿಯನ್ನು ಪುನಃ ಸ್ಥಾಪಿಸಲು ಯೋಗ ಅಥವಾ ಆಯುರ್ವೇದಿಕ ಚಿಕಿತ್ಸೆಯ ಬಗ್ಗೆ ಯೋಚಿಸಬಹುದು. ಆರೋಗ್ಯದಲ್ಲಿ ಶಕ್ತಿಯ ಚಲನೆಗಾಗಿ ನೀರನ್ನು ಹೆಚ್ಚು ಕುಡಿಯಿರಿ ಮತ್ತು ಆಹಾರದ ನಿಯಮಗಳನ್ನು ಅನುಸರಿಸು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ಸಂಬಂಧಗಳಲ್ಲಿ ಸಣ್ಣ ವಿಚಾರಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ಪತಿ ಪತ್ನಿ ಅಥವಾ ಕುಟುಂಬದ ಹಿರಿಯರೊಂದಿಗೆ ಉತ್ತಮ ಸಂವಾದಕ್ಕಾಗಿ ಸವಾಲುಗಳು ಎದುರಿಸಬಹುದು, ಆದರೆ ನಿಮ್ಮ ಸಂತೋಷ ಮತ್ತು ಸಮಾಧಾನದಿಂದ ಅವುಗಳನ್ನು ಶಾಂತಪಡಿಸಬಹುದು. ವಿವಾಹಿತರಿಗಾಗಿ ಈ ದಿನ ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ, ನಿಯಮಿತ ಪ್ರೀತಿಯ ತಾರ್ಕಿಕತೆ ಮತ್ತು ಸಹಕಾರದ ಅಗತ್ಯವಿದೆ. ನೀವು ಒಂದೇ ಚಿಂತನೆಗಳನ್ನು ಹಂಚಿಕೊಳ್ಳುವುದರಿಂದ ನಿಮ್ಮ ಸಂಬಂಧ ಮತ್ತಷ್ಟು ಹಾರ್ಮೋನಿಯಸ್ ಆಗಿರಬಹುದು. ಬಾಲಕರಿಗೆ ಮಾರ್ಗದರ್ಶನ ನೀಡಲು ಕೆಲವು ಗಂಭೀರ ಸಲಹೆಗಳನ್ನು ದಯವಿಟ್ಟು ಹಂಚಿಕೊಳ್ಳಿ. ವೀಕ್ಷಕರೇ, ನೀವು ಈ ದಿನವು ಗುರುದೇವರ ಪ್ರಭಾವದಿಂದ ನಿಯಮಿತ ಧ್ಯಾನ ಮತ್ತು ದಾನ ಮಾಡುವುದು ಅತ್ಯಂತ ಮುಖ್ಯ. ತಮ್ಮ ಜೀವನದಲ್ಲಿ ಅಧ್ಯಾತ್ಮವನ್ನು ಅನ್ವೇಷಿಸು. ಓಂ ಶ್ರೀ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು 36 ಅಥವಾ 68 ಬಾರಿ ಜಪಿಸಿ. ಹರಿತ ಬಟ್ಟೆಗಳು ಅಥವಾ ಹಣ್ಣುಗಳನ್ನು ದಾನ ಮಾಡುವುದು ಶುಭ ಫಲದಾಯಕ. ಗುರುದೇವರ ಸನ್ನಿಧಿಯಲ್ಲಿ ಹಳದಿ ಹೂವಿನ ಮಾಲೆ ಅರ್ಪಿಸುವುದು ಶುಭ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ನಿಮ್ಮ ಪರಿಶ್ರಮ, ದೈವಿಕ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಇದರ ಮೂಲಕ ನೀವು ಯಶಸ್ಸಿಗೆ ತಲುಪಬಹುದು. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣವು ಬಲ, ಉತ್ಸಾಹ ಮತ್ತು ಗಟ್ಟಿತನವನ್ನು ತರುತ್ತದೆ. ಕೆಂಪು ಬಣ್ಣದ ಉಡುಗೆ ಅಥವಾ ಕೆಂಪು ಹೂವುಗಳನ್ನು ಬಳಸಿ. ಶುಭ ಸಮಯ ಬೆಳಗ್ಗೆ 9:30 ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ದೇವತಾ ಪೂಜೆ, ಪಾರಿವಾರಿಕ ಚರ್ಚೆಗಳು ಮತ್ತು ಉದ್ಯೋಗ ನಿರ್ಧಾರಗಳಲ್ಲಿ ಉತ್ತಮ ಫಲಿತಾಂಶವನ್ನು ಕಾಣಬಹುದು. ಇನ್ನು ಮುಂದಿನ ರಾಶಿ ಧನು ರಾಶಿ. ವೀಕ್ಷಕರೇ, ಧನು ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನು ರಾಶಿಯವರು ತಮ್ಮ ಉತ್ಸಾಹ, ಭರವಸೆ ಹಾಗೂ ದೃಢ ನಂಬಿಕೆಯೊಂದಿಗೆ ದಿನವನ್ನು ಆರಂಭಿಸುವ ಯೋಗವಿದೆ.
ಗುರುವಾರದ ಗುರುಗ್ರಹದ ಪ್ರಭಾವದಿಂದ ಧಾರ್ಮಿಕ ಮನೋಭಾವ, ಆಧ್ಯಾತ್ಮಿಕ ಚಿಂತನೆ ಹಾಗೂ ಹೊಸ ಕಲಿಕೆಗಳತ್ತ ಒಲವು ಹೆಚ್ಚಾಗಲಿದೆ. ನಿಮ್ಮ ಆಸಕ್ತಿಗಳನ್ನು ಅನುಸರಿಸಿ ಹೊಸ ವಿಷಯಗಳನ್ನು ಅರಿಯಲು ಇದು ಉತ್ತಮ ಸಮಯವಾಗಿದೆ. ಆತ್ಮವಿಶ್ವಾಸ ಹಾಗೂ ನ್ಯಾಯಸಮ್ಮತ ನಡವಳಿಕೆಯು ನಿಮಗೆ ಆತ್ಮಸಾಕ್ಷಾತ್ಕಾರದ ಅನುಭವ ನೀಡಬಹುದು. ಗುರುಬಲದಿಂದ ಕೆಲವು ಆಕಸ್ಮಿಕ ಆದಾಯ, ದೂರದ ಸಂಬಂಧಿಕರಿಂದ ಉತ್ತಮ ಸುದ್ದಿಗಳು ಅಥವಾ ಪ್ರವಾಸದ ಯೋಜನೆಗಳು ಸಾಧ್ಯವಾಗುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಸೃಜನಶೀಲತೆ ಹಾಗೂ ಜ್ಞಾನಪ್ರದ ಮಾತುಗಳ ಮೂಲಕ ನೀವು ಇತರರ ಗಮನ ಸೆಳೆಯುವಿರಿ. ಸಹೋದ್ಯೋಗಿಗಳೊಂದಿಗೆ ಧನ್ಯವಾದ ಪೂರ್ವಕ ಮಾತುಕತೆ, ಪಾಠಪ್ರದ ಕಾರ್ಯವೈಖರಿ ನಿಮಗೆ ಉತ್ತಮ ಗೌರವ ತರುತ್ತದೆ. ಶಿಕ್ಷಣ, ಸಂಶೋಧನೆ, ಕಾನೂನು, ಧಾರ್ಮಿಕ ಕ್ಷೇತ್ರಗಳಲ್ಲಿ ತೊಡಗಿರುವವರಿಗೆ ವಿಶೇಷ ಒಳ್ಳೆಯ ದಿನ. ಹಿರಿಯ ಅಧಿಕಾರಿಗಳಿಂದ ಮಾರ್ಗದರ್ಶನ ಅಥವಾ ಶ್ಲಾಘನೆ ದೊರೆಯಬಹುದಾಗಿದೆ. ಇನ್ನೊಂದೆಡೆ ಸರ್ಕಾರಿ ಕೆಲಸ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುತ್ತಿರುವವರಿಗೆ ಇಂದು ಗುರಿಯನ್ನು ಸ್ಪಷ್ಟವಾಗಿ ಗುರಿಯಾಗಿಸಿ ಚಲಿಸುವ ದಿನ. ಉದ್ಯಮಿಗಳಿಗೂ ಇಂದು ದಿನ ಲೆಕ್ಕಪತ್ರ ಪರಿಶೀಲನೆ, ಜಾಹೀರಾತು ಚಟುವಟಿಕೆ ಅಥವಾ ಜಾಗತಿಕ ವ್ಯಾಪಾರದ ಬಾಗಿಲು ತೆರೆಯುವ ದಿನವಾಯಿತು. ದೂರದ ವ್ಯಾಪಾರದ ತೀರ್ಮಾನಗಳಿಗೆ ಈಗ ಸಕಾಲ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ದಿಕ್ಕಿನಲ್ಲಿ ಮುನ್ನಡೆ ಸಾಮಾನ್ಯವಾಗಿ ಸದೃಢವಾಗಿದೆ. ಹಿಂದಿನ ಹೂಡಿಕೆಗಳಿಂದ ಲಾಭದ ನಿರೀಕ್ಷೆ ಸಾಧಾರಣವಾದರೂ ಇರುವ ಯೋಗವಿದೆ. ಸಾಲ ತೀರಿಸುವ ಅಥವಾ ಬಡ್ಡಿದರ ಕಡಿತ ಮಾಡುವ ಪ್ರಯತ್ನ ಯಶಸ್ವಿಯಾಗಬಹುದು. ಪೂಜಾ ಕಾರ್ಯಗಳು ಅಥವಾ ಧರ್ಮ ಸಂಬಂಧಿತ ದಾನ ಕಾರ್ಯಗಳಲ್ಲಿ ಖರ್ಚಾಗುವ ಸಾಧ್ಯತೆ ಇದೆ. ಇದು ಧರ್ಮಾರ್ಥ ಲಾಭವನ್ನು ಕೊಡಲಿದೆ. ಹೊಸ ಬಂಡವಾಳ ಹೂಡಿಕೆಗೆ ಮುಂದೆ ನಡೆಯಲು ಗುರುಗಳು ಅನುಕೂಲ ಸೃಷ್ಟಿಸುತ್ತಿದ್ದಾರೆ, ಆದರೆ ಹಿರಿಯರ ಸಲಹೆ ಅಗತ್ಯ. ಅಸಾಂಸ್ಥೆಗೊಳ್ಳದ ವ್ಯವಹಾರಗಳಲ್ಲಿ ಮಾತ್ರ ಎಚ್ಚರಿಕೆ ವಹಿಸಿ. ಖರ್ಚಿನಲ್ಲಿ ತಾಳಮೇಳವಿದ್ದರೆ ಸಂತೋಷವೂ ಲಾಭವೂ ನಿಮ್ಮದಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮಾನಸಿಕ ಚಿಂತೆ ಕಡಿಮೆ ಇರುವ ದಿನವಿದು. ಆದರೆ ಕುಂಬಳಕಾಯಿ, ತರಕಾರಿ ಅಥವಾ ಗ್ಯಾಸ್ ಉಂಟು ಮಾಡುವ ಆಹಾರ ಸೇವನೆ ತಪ್ಪಿಸಲು ಗಮನವಿರಲಿ. ದೀರ್ಘಕಾಲ ಕುಳಿತಿರುವವರೆಲ್ಲ ಬೆನ್ನು ಮೂಳೆಗೆ ಸಂಬಂಧಿಸಿದ ವ್ಯಾಯಾಮಗಳನ್ನು ಪಾಲಿಸಬೇಕು. ಗುರುವಾರದ ದಿವಸ ಗುರುಗೃಹದ ಪರಿಣಾಮದಿಂದ ಜಠರಾಗ್ನಿಯಲ್ಲಿ ಬದಲಾವಣೆಗಳು, ಭಾರೀ ಆಹಾರದ ಬಳಿಕ ಅಸಹಜತೆ ಉಂಟಾಗಬಹುದು. ದಿನದ ಆರಂಭದಲ್ಲಿ ಎಳ್ಳುಬೇಳೆ ಸಂಯುಕ್ತ ತಿನಿಸುಗಳು, ಹೊಳಪಿನ ಆಹಾರ ಶ್ರೇಷ್ಠ. ವೈದ್ಯರ ಸಲಹೆ ಲೆಕ್ಕ ಹಾಕಿ ಆಯುರ್ವೇದ ಚಿಕಿತ್ಸೆ ಅಥವಾ ಧಾರ್ಮಿಕ ಪಥ್ಯದ ಆಹಾರವನ್ನು ಅನುಸರಿಸಿ. ಧ್ಯಾನ, ಪ್ರಾಣಾಯಾಮದಿಂದ ಒಳಗೆ ಶಾಂತಿ ಲಭಿಸುವುದು ಖಚಿತ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಧರ್ಮಚಿಂತನೆ, ಹಿತವಾದ ಸಂವಾದ ಮತ್ತು ಬುದ್ಧಿವಾದಿ ಚರ್ಚೆಗಳು ನಡೆಯಬಹುದಾಗಿದೆ. ಹಿರಿಯರ ಸಲಹೆ ಹಾಗೂ ಅನುಭವಗಳಿಂದ ನಿಮ್ಮ ಜೀವನದ ದಿಕ್ಕು ಬದಲಾಗಬಹುದು. ವಿವಾಹಿತರ ನಡುವೆ ಇಂದು ಪರಸ್ಪರ ಗೌರವ, ಸಹಾಯ ಹಾಗೂ ಸಹಾನುಭೂತಿಯ ಸಂಬಂಧ ಬೆಳೆಯುವ ಯೋಗವಿದೆ. ಸಂಗಾತಿಯೊಂದಿಗೆ ಕುಳಿತು ಭವಿಷ್ಯದ ಯೋಜನೆಗಳನ್ನು ಚರ್ಚಿಸಿ. ಸಂತೋಷದ ಕ್ಷಣಗಳು ನೆನಪಿನಲ್ಲಿ ಉಳಿಯುವಂತಾಗಬಹುದು. ಬಾಲಕರಿಗೆ ಮಾರ್ಗದರ್ಶನ ನೀಡುವ, ಅವರ ಮನಸ್ಸುಗಳನ್ನು ತಿಳಿಯಲು ಇಂದು ಅತ್ಯುತ್ತಮ ಸಮಯ. ದೂರದ ಸಂಬಂಧಿಕರಿಂದ ಸಂಪರ್ಕ ಸಾಧ್ಯವಿದೆ. ವೀಕ್ಷಕರೇ, ನೀವು ಇಂದು ಗುರುವಾರದ ಪವಿತ್ರತೆಯನ್ನು ಉಪಯೋಗಿಸಿ ಆಧ್ಯಾತ್ಮಿಕ ಚಟುವಟಿಕೆಗೆ ಸಮಯ ಮೀಸಲಾಗಿಸಿರಿ. ಗುರುಗೃಹದ ಶಕ್ತಿಯ ಶುದ್ಧಿಯನ್ನು ಪಡೆಯಲು ಗುರು ಅಥವಾ ದಕ್ಷಿಣಾಮೂರ್ತಿ ದೇವರ ಧ್ಯಾನ ಮಾಡುವುದು ಶ್ರೇಷ್ಠ. ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ 37 ಅಥವಾ 108 ಬಾರಿ ಜಪಿಸಿ. ಹಳದಿ ಬಟ್ಟೆ ಧರಿಸಿ, ನಾರು ಹಣ್ಣು ಅಥವಾ ಸತ್ಕಾರ್ಯದಲ್ಲಿ ಭಾಗವಹಿಸಿ. ಬ್ರಾಹ್ಮಣರಿಗೆ ಹಳದಿ, ಚಣದ ಕಾಳು, ಬೇಳೆ ಅಥವಾ ಪುಸ್ತಕ ದಾನ ಮಾಡುವುದು ಲಾಭಕಾರಿ. ಅದೃಷ್ಟದ ಸಂಖ್ಯೆ 3. ಗುರುಗ್ರಹದ ಪ್ರತೀಕವಾದ ಈ ಸಂಖ್ಯೆ ವಿದ್ಯೆ, ವಿಸ್ತಾರ, ಜ್ಞಾನ ಮತ್ತು ಪ್ರಬುದ್ಧತೆಯ ಸೂಚನೆ. ಇದನ್ನು ಉಪಯೋಗಿಸಿ ಹೊಸ ಕಾರ್ಯಗಳಲ್ಲಿ ಮುಂದಾಗಬಹುದು. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣವು ಶುದ್ಧತೆ, ಬೆಳಕು ಮತ್ತು ಬುದ್ಧಿವಂತರ ಮಾರ್ಗದ ಸೂಚನೆ. ಇದು ಗುರುವಾರದ ಶಕ್ತಿಯ ಬಣ್ಣವೂ ಹೌದು. ಹಳದಿ ಬಟ್ಟೆ ಧರಿಸುವುದು ಶುಭ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 10 ಗಂಟೆ 30 ನಿಮಿಷ. ಈ ಸಮಯದಲ್ಲಿ ಧ್ಯಾನ, ಪೂಜೆ, ವ್ಯಾವಹಾರಿಕ ಚಟುವಟಿಕೆ ಅಥವಾ ವಿದ್ಯಾ ಅಭ್ಯಾಸ ಆರಂಭಿಸಿದರೆ ಉತ್ತಮ ಫಲ ದೊರೆಯಲಿದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಗುರುವಾರದ ಪವಿತ್ರ ಶಕ್ತಿಯ ಪ್ರಭಾವದಿಂದ ಮಕರ ರಾಶಿಯವರು ತಮ್ಮ ಕರ್ತವ್ಯದತ್ತ ಗಂಭೀರವಾಗಿ ಗಮನಹರಿಸುವ ದಿನವಿದು. ನಿಮ್ಮ ಒಳಗಿರುವ ಶಿಸ್ತು, ಸಹನಶೀಲತೆ ಹಾಗೂ ಹಿತಚಿಂತನೆಗಳು ಇವತ್ತು ಇತರರ ಗಮನ ಸೆಳೆಯುವವು. ನಿಮ್ಮ ಶ್ರಮ ಮತ್ತು ತಾಳ್ಮೆಗೆ ಯಶಸ್ಸು ಮಡಿಲಿನಲ್ಲಿ ಬೀಳುವ ಸಾಧ್ಯತೆ ಹೆಚ್ಚಿದೆ. ಇಂದು ತೀಕ್ಷ್ಣತೆಯೊಂದಿಗೆ ಕಾರ್ಯನಿರ್ವಹಿಸಿದರೆ ಸಾಧನೆ ಗ್ಯಾರಂಟಿ. ಹಠ ಅಥವಾ ಅಹಂಕಾರದಿಂದ ದೂರವಿರಲು ಪ್ರಯತ್ನಿಸಿ, ಇಲ್ಲವಾದರೆ ಉಪಯುಕ್ತ ಅವಕಾಶಗಳು ಕೈ ತಪ್ಪಬಹುದು.
ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗದ ವಿಷಯಕ್ಕೆ ಬಂದರೆ ಇವತ್ತು ಉದ್ಯೋಗದಲ್ಲಿ ನಿಮ್ಮ ಶಿಸ್ತಿನ ಶೈಲಿ, ಸಮಯ ಪಾಲನೆ ಮತ್ತು ನಿರ್ವಹಣಾ ನೈಪುಣ್ಯತೆ ಮೂಲಕ ಮೇಲಧಿಕಾರಿಗಳ ಮನಗೆದ್ದೆ ಕೇಳಬಹುದು. ಸೌಮ್ಯತೆಯಿಂದ ಮಾತನಾಡುವ ಶೈಲಿ ಇಂದು ಬಹುಪಾಲು ನೆರವಾಗಬಹುದು. ಹೊಸ ಪ್ರಾಜೆಕ್ಟ್ ಆರಂಭ, ದಾಖಲಾತಿ ಪರಿಶೀಲನೆ ಅಥವಾ ಪ್ರಸ್ತಾವನೆ ಸಲ್ಲಿಸುವ ದಿನ ಇದಾಗಿದೆ. ಸರಕಾರಿ ಉದ್ಯೋಗಿಗಳಿಗೆ ಹಾಗೂ ನಿರ್ಧಾರಾತ್ಮಕ ಸ್ಥಾನದಲ್ಲಿರುವವರಿಗೆ ಇಂದು ನಿರ್ಣಾಯಕ ಸಭೆಗಳು, ಗಂಭೀರ ತೀರ್ಮಾನಗಳು ಮುಂದುವರಿಯುವ ಸಾಧ್ಯತೆ ಇದೆ. ವ್ಯವಹಾರಿಕ ಚಟುವಟಿಕೆಯಲ್ಲಿ ಶ್ರದ್ಧೆ ಇದ್ದರೆ ಸದ್ಯದ ಹಾನಿಯನ್ನು ತಡೆಯಬಹುದು. ಸ್ವಂತ ಉದ್ಯಮಿಗಳಿಗೆ ಇಂದು ಬಡ್ಡಿದರ ತಿದ್ದುಪಡಿ, ಹೂಡಿಕೆಯ ಪುನರ್ವಿವೇಕ ಅಥವಾ ಲಾಭದ ತಾತ್ಕಾಲಿಕ ಕುಗ್ಗುವಿಕೆಯ ಬಗ್ಗೆ ಎಚ್ಚರಿಕೆ ಅಗತ್ಯ. ಹೊಸದಾಗಿ ಉದ್ಯಮ ಆರಂಭಿಸಲು ಸೂಕ್ತ ಸಮಯವಲ್ಲ. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ಪರಿಸ್ಥಿತಿ ಕುರಿತು ಇವತ್ತಿನ ದಿನ. ಹಣದ ವ್ಯವಹಾರಗಳಲ್ಲಿ ಜಾಣ್ಮೆ ಮತ್ತು ನಿಯಂತ್ರಣ ಅಗತ್ಯವಿದೆ. ಇಂದು ಆಕಸ್ಮಿಕ ಖರ್ಚುಗಳು, ಕಚೇರಿಗೆ ಸಂಬಂಧಪಟ್ಟ ದುರಸ್ತಿ ಅಥವಾ ಕುಟುಂಬದ ಆರೋಗ್ಯ ಸಂಬಂಧಿತ ವೆಚ್ಚಗಳು ಬರುವ ಸಾಧ್ಯತೆ ಇದೆ. ಹೂಡಿಕೆಯಲ್ಲಿ ಕಾಳಜಿ ಬೇಕು. ಈಗ ಇರುವ ನಷ್ಟದಿಂದ ಆತಂಕ ಪಡುವ ಅಗತ್ಯವಿಲ್ಲ. ಆದರೆ ಹೊಸ ಸಾಲ ಅಥವಾ ಷೇರು ಹೂಡಿಕೆಗೆ ಮುಂದೆ ನಡೆಯದಿರುವುದು ಒಳಿತು. ಗುರುವಿನ ಪ್ರಭಾವದಿಂದ ದಾನಧರ್ಮ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ನಿಮ್ಮ ಭಾಗವಹಿಸುವಿಕೆ ಇರುತ್ತದೆ. ಹಣದ ಹಿನ್ನಡೆಗೆ ಮನೋನೊಂದು ಬೇಡ, ಶೀಘ್ರದಲ್ಲೇ ಸ್ಥಿರತೆ ಬರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಷಯಕ್ಕೆ ಬಂದರೆ ಇವತ್ತು ಅದಕ್ಕಿಂತ ಮುಂಚೆ ಗಾಢ ನಿರಾಳತೆ ನಿಮ್ಮೊಳಗೆ ಇರುತ್ತದೆ. ಆದರೆ ದಿನದ ಎರಡನೇ ಭಾಗದಲ್ಲಿ ದೇಹದ ನಿಷ್ಕ್ರಿಯತೆ, ಬೆನ್ನು ಅಥವಾ ಮುಟ್ಟಿನ ನೋವು ಅಥವಾ ಉಜ್ಜುವಿಕೆ ಸಮಸ್ಯೆಗಳು ತೊಂದರೆ ಕೊಡಬಹುದು. ಹಳೆಯ ಶೀತ, ಜ್ವರ ಅಥವಾ ಗಂಟಲು ತೊಂದರೆ ತಿರುಗಿ ಬರುವ ಸಾಧ್ಯತೆ ಇದೆ. ವೈದ್ಯರ ಸಲಹೆ ಮೀರಿ ಯಾವುದೇ ಔಷಧ ಸೇವನೆ ಮಾಡಬೇಡಿ. ನಿದ್ದೆ ಪ್ರಮಾಣ ಮತ್ತು ನೀರಿನ ಸೇವನೆ ಗಮನದಲ್ಲಿ ಇರಲಿ. ಹಠಯೋಗ ಅಥವಾ ಮೃದುವಾದ ವ್ಯಾಯಾಮದಿಂದ ದಿನದ ಒತ್ತಡವನ್ನು ತಗ್ಗಿಸಬಹುದು. ಬೆಳಗಿನ ಹೊತ್ತಿನಲ್ಲಿ ಪ್ರಾಣಾಯಾಮ, ಸೂರ್ಯ ನಮಸ್ಕಾರ ಉತ್ತಮ ಪರಿಣಾಮ ಕೊಡಲಿದೆ. ಇನ್ನು ವೀಕ್ಷಕರೇ, ಕುಟುಂಬದ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಪ್ರಾಮಾಣಿಕ ಸಂವಾದ, ಅನಿರೀಕ್ಷಿತ ರೀತಿಯಲ್ಲಿ ಜಂಟಿ ತೀರ್ಮಾನ ಅಥವಾ ದೊಡ್ಡವರ ಸಲಹೆಗೆ ಸ್ಪಂದನೆ ಮಾಡುವ ದಿನ. ಸಂಬಂಧದಲ್ಲಿ ಏರಿಳಿತಗಳು ಕಂಡುಬರಬಹುದು, ಆದರೆ ಶಾಂತ ಮನಸ್ಸಿನಿಂದ ಪರಿಹಾರ ಸಾಧ್ಯ. ವಿವಾಹಿತರ ನಡುವೆ ನಕಾರಾತ್ಮಕ ಅನುಮಾನಗಳು ಬರಬಹುದಾದ್ದರಿಂದ ಮಾತನಾಡುವ ಶೈಲಿಗೆ ಹೆಚ್ಚು ಎಚ್ಚರಿಕೆ ಅಗತ್ಯ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಜೀವನದ ಮುಂದಿನ ಹಂತ ಕುರಿತು ಗಂಭೀರ ಚರ್ಚೆ ನಡೆಯಬಹುದು. ದೂರದ ಸಂಬಂಧಿಕರಿಂದ ಶುಭ ಸುದ್ದಿ ಅಥವಾ ಅತಿಥಿಗಳ ಆಗಮನ ಸಾಧ್ಯವಿದೆ. ವೀಕ್ಷಕರೇ, ನೀವು ಇಂದು ಗುರುವಾರದ ಪವಿತ್ರ ಶಕ್ತಿಯ ದಿನ. ಆದ್ದರಿಂದ ದಕ್ಷಿಣಾಮೂರ್ತಿ ಅಥವಾ ಬೃಹಸ್ಪತಿ ದೇವರ ಆರಾಧನೆ ಮಾಡುವುದರಿಂದ ಒಳಿತಾಗುತ್ತದೆ. ಇಂದು ಗುರುಗ್ರಹದ ಶಕ್ತಿ ನಿಮ್ಮ ಮೇಲೆ ಇರುವುದರಿಂದ ಪೂಜಾ ಕಾರ್ಯದಲ್ಲಿ ತೊಡಗುವುದು, ಜಪ ಅಥವಾ ಪಠಣ ಮಾಡುವುದರಿಂದ ಶಕ್ತಿಯ ಅನ್ವಯವಿದೆ. ಓಂ ಗುರುವೇ ನಮಃ ಅಥವಾ ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಪಠಿಸಿ. ಬ್ರಾಹ್ಮಣರಿಗೆ ಹಳದಿ ಬಟ್ಟೆ, ನವಧಾನ್ಯ ಅಥವಾ ಪುಸ್ತಕ ದಾನ ಮಾಡಿದರೆ ಗುರುದೋಷ ನಿವಾರಣೆಯಾಗಬಹುದು. ಅದೃಷ್ಟದ ಸಂಖ್ಯೆ 6. ಸಮತೋಲನ, ಕುಟುಂಬ ಸಾಮರಸ್ಯದ ಸಂಕೇತ. ಇಂದು ಯಾವುದೇ ನಿರ್ಣಯ ಕೈಗೊಂಡಾಗ ಸಮತೋಲನ ಕಾಯ್ದುಕೊಳ್ಳಿ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಶುದ್ಧತೆಯ ಸಂಕೇತ. ಇಂದು ಬಿಳಿ ಬಟ್ಟೆ ಧರಿಸುವುದು ಮನಸ್ಸಿಗೆ ನೆಮ್ಮದಿ ಮತ್ತು ಶುದ್ಧತೆ ತಂದೀತು. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ಧಾರ್ಮಿಕ ಚಟುವಟಿಕೆ, ಸಂವಾದ ಅಥವಾ ದೊಡ್ಡ ನಿರ್ಧಾರಗಳು ಸುಲಭವಾಗಿ ನಿರ್ವಹಿಸಬಹುದು. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರು ಇಂದು ಹೇಗಿರುತ್ತಾರೆ ಅಂದರೆ, ಇಂದಿನ ದಿನವು ನವನವೀನ ಆಲೋಚನೆಗಳಿಗೆ, ಬದಲಾವಣೆಯ ತೀರ್ಮಾನಗಳಿಗೆ ಹಾಗೂ ಹೊಸದು ಕಲಿಯುವ ಉತ್ಸಾಹಕ್ಕೆ ಪೂರಕವಾಗಿದೆ. ನಿಮ್ಮ ಮನಸ್ಸು ಪಟಪಟನೆ ಚಲಿಸುವುದು, ಆದರೆ ತಾಳ್ಮೆ ಹಾಗೂ ತರ್ಕವನ್ನು ಬೆನ್ನಿಟ್ಟಲ್ಲಿ ಸಾಧನೆಯ ಬಾಗಿಲು ತೆರೆಯುತ್ತದೆ. ಕೆಲವರು ನಿಮ್ಮ ಕಾರ್ಯಶೈಲಿ ಅಥವಾ ಮಾತುಗಳನ್ನು ಅರ್ಥ ಮಾಡಿಕೊಳ್ಳದಿರಬಹುದು, ಆದರೆ ನಿಮಗೆ ಬೇಕಾದ್ದನ್ನು ತಿಳಿದು ನಿರ್ಧಾರ ತೆಗೆದುಕೊಳ್ಳುವುದು ಮುಖ್ಯ. ಇಂದು ಸ್ವಾಭಾವಿಕವಾಗಿ ನಿಮ್ಮೊಳಗೆ ಒಂದು ಪ್ರೇರಣೆಯ ಶಕ್ತಿ ಚೇತನವಾಗುತ್ತದೆ. ಅಚ್ಚರಿಯ ಸಂದರ್ಭಗಳು ಸಂಭವಿಸಬಹುದು, ಆದರೆ ಅದನ್ನು ಶಾಂತಿಯಿಂದ ನಿಭಾಯಿಸಿದರೆ ಫಲ ಹಿತಕರವಾಗುತ್ತದೆ. ಗುರುದಿನದ ಆಧ್ಯಾತ್ಮಿಕ ಶಕ್ತಿಯು ನಿಮ್ಮ ಆಂತರಿಕ ಶಕ್ತಿಯನ್ನು ಬಲಗೊಳಿಸುತ್ತಿದೆ. ಮತ್ತೆ ವೀಕ್ಷಕರೇ, ಕೆಲಸದ ದೃಷ್ಟಿಯಿಂದ ಇವತ್ತು ಪರಿವರ್ತನೆಯ ಚಿಹ್ನೆಗಳು ಸ್ಪಷ್ಟವಾಗುತ್ತವೆ. ಈ ದಿನ ಹೊಸ ಕೆಲಸದ ಕೊಡುಗೆಗಳು, ಸ್ಥಳಾಂತರದ ಆಲೋಚನೆ ಅಥವಾ ವೃತ್ತಿಪರ ಬೆಳವಣಿಗೆಗೆ ಪಾಠ ನೀಡುವ ಸಂದರ್ಭಗಳು ಎದುರಾಗಬಹುದು. ತಾಂತ್ರಿಕ, ಐಟಿ, ಸಂವಹನ ಕ್ಷೇತ್ರದವರು ಗಮನಾರ್ಹ ಸಾಧನೆ ಮಾಡಬಹುದು. ಸಹೋದ್ಯೋಗಿಗಳೊಂದಿಗೆ ನಿರ್ವಹಣಾ ಶೈಲಿಯಲ್ಲಿ ಸಾಮರಸ್ಯ ಅಗತ್ಯ. ನಿಮ್ಮ ಮಾತುಗಳ ತೂಕ ಇತರರಿಗೆ ಹೆಚ್ಚು ಹೊರೆ ಆಗದಂತೆ ಇಡಿ. ಸೃಜನಾತ್ಮಕ ಕೆಲಸಗಳು, ಪ್ರಸ್ತಾವನೆ, ವರದಿ ತಯಾರಿ ಇತ್ಯಾದಿಗೆ ಇದು ಉತ್ತಮ ದಿನ. ಉದ್ಯಮ ಮಾಡುವವರಿಗೆ ಹೊಸ ತಂತ್ರಜ್ಞಾನದಲ್ಲಿ ಹೂಡಿಕೆ,
ಪ್ರಚಾರ ಕಾರ್ಯ ಅಥವಾ ಗ್ರಾಹಕರೊಂದಿಗೆ ನಿಕಟ ಸಂಪರ್ಕ ಸಾಧನೆ ಮಾಡಿ. ಈ ದಿನ ನಿಮಗೆ ವಿನೂತನ ಮಾರ್ಗಗಳ ತೋರಿಸಬಲ್ಲದು. ಮತ್ತೆ ವೀಕ್ಷಕರೇ, ಹಣಕಾಸಿನ ದೃಷ್ಟಿಯಿಂದ ಇವತ್ತು ಹಣಕಾಸಿನಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕಾಗುವ ದಿನ. ಅಪ್ರತೀಕ್ಷಿತ ಖರ್ಚುಗಳು ತಲೆದೋರುವ ಸಾಧ್ಯತೆ ಇದೆ. ಖಾಸಗಿ ವಾಹನ, ತಾಂತ್ರಿಕ ಉಪಕರಣ ಅಥವಾ ವೈದ್ಯಕೀಯ ಸಂಬಂಧಿತ ಖರ್ಚುಗಳೆಂದರೆ ಗಮನವಿರಲಿ. ಆದಾಯ ನಿರೀಕ್ಷೆಗೆ ಬದಲಿ ತಾತ್ಕಾಲಿಕ ನೀತಿಗಳು ರೂಪಿಸಬೇಕು. ಹಳೆಯ ಸಾಲ ತೀರಿಸುವ ಅಥವಾ ಹೊಸ ಸಾಲ ತೆಗೆದುಕೊಳ್ಳುವ ತೀರ್ಮಾನ ಇಂದು ಕೈಬಿಡುವುದು ಉತ್ತಮ. ಹೂಡಿಕೆಗೆ ಸೂಕ್ತ ಸಮಯವಲ್ಲ, ಆದರೆ ಶಿಫಾರಸುಗಳು ಅಥವಾ ನಂಬಿಗಸ್ತರ ಸಲಹೆ ಆಧರಿಸಿ ಚಿಕ್ಕ ಮಟ್ಟದ ಹಣ ವಿನಿಯೋಗ ಮಾಡಬಹುದು. ದಾನ ಧರ್ಮಕ್ಕೆ ಮುಕ್ತ ಮನಸ್ಸಿನಿಂದ ಹಣ ಬಳಸಿದರೆ ಅದು ಗುರುದಯವನ್ನು ವೃದ್ಧಿಸುತ್ತದೆ. ವೀಕ್ಷಕರೇ, ಆರೋಗ್ಯದ ಕಡೆ ನೋಡಿದರೆ ಈ ದಿನ ಆಲಸ್ಯ, ನರಜಲತತೆ ಹಾಗೂ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಸಂಭವಿಸಬಹುದಾದ ಸೂಚನೆ ಇದೆ. ಹೆಚ್ಚು ತಂಪಾದ ಅಥವಾ ಎಣ್ಣೆಯುತ ಆಹಾರದಿಂದ ದೂರವಿರಿ. ಜಠರ ತಪ್ತೆ ಇಳಿಸಲು ಉಷ್ಣ ಉಪ್ಪಿನಕಾಳು ಅಥವಾ ಬೆಳ್ಳಿ ಪಾತ್ರೆಯ ನೀರು ಸೇವನೆ ಮಾಡಿ. ಮಾನಸಿಕ ಒತ್ತಡವಿರುವವರಿಗೆ ಸೂರ್ಯನ ಬೆಳಕು, ತಾಜಾ ಗಾಳಿಯಲ್ಲಿ ನಡೆದು ಬರುವುದು ಶ್ರೇಷ್ಠ. ತಲೆನೋವು, ದೃಷ್ಟಿದೋಷ ಅಥವಾ ಹೊಟ್ಟೆ ನೋವಿಗೆ ಪ್ರಾಥಮಿಕ ಚಿಕಿತ್ಸೆ ತೆಗೆದುಕೊಳ್ಳಿ. ನಿತ್ಯ ಧ್ಯಾನ ಅಥವಾ ಓಂ ಜಪದಿಂದ ಶಾಂತಿ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ಇಂದು ಕುಟುಂಬದಲ್ಲಿ ಅಲ್ಪ ಅಸಮ್ಮತಿ ಸಂಭವಿಸಬಹುದು. ವಿಶೇಷವಾಗಿ ನೀವು ತಾರತಮ್ಯದಿಂದ ವರ್ತಿಸಿದರೆ ಮಾತುಗಳ ಎಚ್ಚರಿಕೆಯಿಂದ ಮಾತನಾಡಿ. ತಂದೆ ಅಥವಾ ಹಿರಿಯರ ಆರೋಗ್ಯ ವಿಚಾರಿಸಿ. ಅವರ ಸಲಹೆ, ಆಶೀರ್ವಾದ ನಿಮಗೆ ಹಿತಕರ. ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ತೆರವು ಬಿಚ್ಚಿಕೊಂಡು ಮಾತನಾಡುವುದು ಒಳ್ಳೆಯದು. ಆಪ್ತ ಮಿತ್ರರಿಂದ ನಿಮ್ಮ ಯೋಜನೆಗಳಿಗೆ ಬೆಂಬಲ ದೊರೆಯಬಹುದು. ಮನೆಯಲ್ಲಿ ಶಾಂತಿ ಹಾಗೂ ಸಹಾನುಭೂತಿಯ ವಾತಾವರಣ ನಿರ್ಮಿಸುವ ಜವಾಬ್ದಾರಿ ನಿಮ್ಮದಾಗಿರುತ್ತದೆ. ವೀಕ್ಷಕರೇ, ನೀವು ಇಂದು ಗುರುವಾರವಾದ್ದರಿಂದ ಗುರುಗ್ರಹದ ಅನುಗ್ರಹಕ್ಕಾಗಿ ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಶ್ರೀ ದತ್ತಾತ್ರೇಯ ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗುವುದು ಪಾವನ. ಹಳದಿ ಹಣ್ಣು, ಚಣದ ಬೇಳೆ ಅಥವಾ ಧರ್ಮಗ್ರಂಥ ದಾನ ಮಾಡಿದರೆ ಮಹಾಫಲ. ಗುರುವಿನ ಪ್ರಾರ್ಥನೆ, ವೇದಪಾಠ ಕೇಳುವುದು ಅಥವಾ ಬ್ರಾಹ್ಮಣ ಸೇವೆ ಮಾಡುವ ಮೂಲಕ ಆತ್ಮಬಲ ಹೆಚ್ಚುವುದು. ಅದೃಷ್ಟದ ಸಂಖ್ಯೆ 4. ಸಂಕೇತಾತ್ಮಕವಾಗಿ ಈ ದಿನ ನೀವು ಅಂಶದಲ್ಲಿ ಚತುಷ್ಪಥದ ತಿರುವಿನಲ್ಲಿ ನಿಲ್ಲಿರುವಂತಾಗಿದೆ. ನೀವೇ ತೀರ್ಮಾನಕ್ಕೆ ಬರಬೇಕು. ಈ ಸಂಖ್ಯೆ ಸ್ಥಿರತೆ, ಯುಕ್ತಿ ಮತ್ತು ಚೌಕಟ್ಟಿನ ಬಿಂದು. ಅದೃಷ್ಟದ ಬಣ್ಣ ನೀಲಿ. ಈ ಬಣ್ಣವು ಚಿಂತನೆಯ ಆಳತೆ, ನಿರ್ಧಾರದ ಗಂಭೀರತೆ ಹಾಗೂ ಆಂತರಿಕ ಶಕ್ತಿ ವ್ಯಕ್ತಪಡಿಸುತ್ತದೆ. ಇದರ ಸ್ಪರ್ಶವು ನಿಮಗೆ ಶಾಂತಿಯನ್ನು, ತಾಳ್ಮೆಯನ್ನು ನೀಡುತ್ತದೆ. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯರಾತ್ರಿ 1:45. ಈ ವೇಳೆ ಪೂಜಾ ಕಾರ್ಯ, ಮಾತುಕತೆ ಅಥವಾ ಚಿಂತನೆಗಳಿಗೆ ಅತ್ಯಂತ ಪವಿತ್ರವಾದ ಘಳಿಗೆ. ನೀವು ಶ್ರದ್ಧೆಯಿಂದ ಮಾಡಿದ ಕಾರ್ಯ ಇಂದು ಬಹುಮಾನ ಸಿಗಬಹುದಾದ ಸ್ಥಿತಿಯಲ್ಲಿದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಹೃದಯದ ಸ್ಪಷ್ಟತೆ ಹಾಗೂ ಕಲ್ಪನೆಯ ಶ್ರೀಮಂತಿಕೆಯು ಜೀವನದ ದಿಕ್ಕನ್ನು ಹತ್ತಿರದಿಂದ ಬದಲಾಯಿಸಬಹುದಾದ ದಿನ. ಗುರುವಾರದ ಪ್ರಭಾವದಿಂದ ಧ್ಯಾನ, ದಾನ ಹಾಗೂ ಸೇವಾ ಕಾರ್ಯಗಳತ್ತ ಒಲವು ಹೆಚ್ಚಾಗಲಿದೆ. ನಿಮ್ಮ ಇಂದಿನ ಮನಸ್ಸು ಅಧ್ಯಾತ್ಮಕ್ಕೆ ತಿರುಗಬಲ್ಲದು. ಹೃದಯದ ಅಂತರಾಳದಿಂದ ಪ್ರಾರ್ಥನೆಯ ತುಂಡುಗಳು ಹರಿದು ಬರುತ್ತವೆ. ಈ ದಿನದ ಆರಂಭವು ಯೋಗ್ಯವಾದ ಆಲೋಚನೆಗಳೊಂದಿಗೆ ತುಂಬಿರುತ್ತದೆ. ನಿಧಾನವಾಗಿ ಆ ಕಾರ್ಯಾಚರಣೆಗಳು ಪೂರ್ಣವಾಗಬಹುದು. ಹಠ ಅಥವಾ ಅಹಂಕಾರದ ಉಸಿರಿಗಿಂತ ಧೈರ್ಯ ಮತ್ತು ಶಾಂತಿಯ ಉಸಿರಾಟದಿಂದ ದಿನದ ರೇಖೆಗಳನ್ನು ರೂಪಿಸಿಕೊಳ್ಳುವ ಅಗತ್ಯವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಕಲಾತ್ಮಕ, ಸೃಜನಾತ್ಮಕ ಮತ್ತು ಭಾವಪೂರ್ಣ ಕ್ಷೇತ್ರಗಳಲ್ಲಿ ತೊಡಗಿರುವವರಿಗೆ ಇಂದು ಸ್ಫೂರ್ತಿದಾಯಕ ದಿನ. ಬರವಣಿಗೆ, ಸಂಗೀತ, ಚಿತ್ರಕಲೆ, ನೃತ್ಯ ಅಥವಾ ದೃಶ್ಯ ಮಾಧ್ಯಮ ಕ್ಷೇತ್ರದಲ್ಲಿ ಹೊಸ ಆಯಾಮದ ಪ್ರಾರಂಭ ಸಾಧ್ಯ. ನಿಯೋಜಿತ ಕೆಲಸಗಳ ಅಂತಿಮ ಹಂತ ಮುಟ್ಟಿಸಲು ಅನುಕೂಲ ಸಿದ್ಧವಾಗಿದೆ. ಕೆಲಸದ ಸ್ಥಳದಲ್ಲಿ ನಿಮಗೆ ಶ್ರದ್ಧೆ ಹಾಗೂ ಗೌರವ ಹೆಚ್ಚಾಗಬಹುದು. ಸದ್ಯಕ್ಕೆ ಹೊಸ ಹೊಣೆಗಾರಿಕೆಗಳು ಲಭಿಸಬಹುದು. ಸಹೋದ್ಯೋಗಿಗಳೊಂದಿಗೆ ಸಂವಹನ ಶಿಷ್ಟವಾಗಿರಲಿ. ಸ್ವತಂತ್ರ ವೃತ್ತಿಯಲ್ಲಿ ತೊಡಗಿರುವವರು ತಮ್ಮ ಸೇವೆಗಳಿಗೆ ಹೆಚ್ಚು ಚರ್ಚೆ ಸಿಗುವ ಯೋಗವಿದೆ. ಉದ್ಯಮಿಗಳಿಗೆ ಶಾಂತಿಯಾದ ಧೋರಣೆ ಇಟ್ಟುಕೊಂಡು ಪೂರಕ ಯೋಜನೆಗಳನ್ನು ನಿರ್ವಹಿಸಬಹುದಾದ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸಿನಲ್ಲಿ ಜಾಗ್ರತೆ ಅನಿವಾರ್ಯ. ಗುರುವಾರದ ಬುದ್ಧಿ ನಿಮ್ಮ ಖರ್ಚುಗಳನ್ನು ಮಿತಿಗೊಳಿಸಲು ಉಪಯೋಗಿಸಿ. ಶಾಶ್ವತ ಲಾಭವಿಲ್ಲದ ಹೂಡಿಕೆಗಳಲ್ಲಿ ಹೋಗುವುದು ಶಿಫಾರಸು ಅಲ್ಲ. ದೂರದ ನಂಟುಗಳ ನೆರವಿನಿಂದ ಕೆಲವು ಹಣಕಾಸು ಬಿಕ್ಕಟ್ಟಿಗೆ ಪರಿಹಾರ ದೊರೆಯಬಹುದು. ನಿವೇಶನ ಅಥವಾ ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ತೀರ್ಮಾನಕ್ಕೆ ಮುನ್ನ ವ್ಯಾಪಾರ ತಜ್ಞರ ಸಲಹೆ ಪಡೆದುಕೊಳ್ಳಿ. ನಿಮ್ಮ ಪೂರ್ವಜರ ಮೂಲಕ ಸಿಗಬಹುದಾದ ಸಾಂಸ್ಕೃತಿಕ, ಭೌತಿಕ ಅಥವಾ ಆರ್ಥಿಕ ಲಾಭದ ಯೋಗವಿದೆ.
ಧಾರ್ಮಿಕ ಕ್ಷೇತ್ರದಲ್ಲಿ ಮಾಡಿದ ಖರ್ಚು ಶಕ್ತಿಯನ್ನು ಹೆಚ್ಚಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನೀರಿನ ಅಂಶದಿಂದ ಉಂಟಾಗುವ ಸಮಸ್ಯೆಗಳಿಂದ ದೂರವಿರುವುದು ಅಗತ್ಯ. ಜೀರ್ಣಕ್ರಿಯೆಯ ಸಮಸ್ಯೆ, ತಲೆನೋವು ಅಥವಾ ಮೂತ್ರಪಿಂಡ ಸಂಬಂಧಿತ ವ್ಯಾಧಿಗಳಿಂದ ತೊಂದರೆ ಆಗಬಹುದಾದ ಸಾಧ್ಯತೆ ಇದೆ. ಹೆಚ್ಚು ತಂಗಾಳಿ ಇರುವ ಸ್ಥಳಗಳಲ್ಲಿ ಮುಚ್ಚಿದ ಬಟ್ಟೆ ಧರಿಸಿ. ತಂಪು ಕುಡಿಯುವ ನೀರನ್ನು ಮಾತ್ರ ಸೇವಿಸಿ. ದಿನದ ಆರಂಭದಲ್ಲಿ ಔಷಧಾರ್ಬಲ್ ನೀರನ್ನು ಸೇವಿಸುವುದು ಉತ್ತಮ. ಮಾನಸಿಕ ದೃಷ್ಟಿಯಿಂದ ಧ್ಯಾನ, ಓದು ಅಥವಾ ಶ್ರವಣದಿಂದ ಆಂತರಿಕ ಶಾಂತಿ ಪಡೆಯಲು ಪ್ರಯತ್ನಿಸು. ತೂಕದ ನಿಯಂತ್ರಣ ಮತ್ತು ನಿದ್ರೆ ಶಿಸ್ತು ಕಾಪಾಡುವುದು ಆರೋಗ್ಯಕ್ಕೆ ಲಾಭ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಮನೆ ಮಂದಿಯೊಂದಿಗೆ ಶಾಂತಿಯನ್ನು ಹೆಚ್ಚಿಸಲು ನಿಮ್ಮ ಬಾಯಿಯ ಮಾತು ಮುಖ್ಯ ಪಾತ್ರ ವಹಿಸುತ್ತದೆ. ಎಲ್ಲ ಸಂಬಂಧಗಳ ಕೇಂದ್ರದಲ್ಲಿ ವಿಶ್ವಾಸ ಹಾಗೂ ನಿಷ್ಠೆ ಇರಲಿ. ದಾಂಪತ್ಯ ಜೀವನದಲ್ಲಿ ಹೆಚ್ಚು ನಂಬಿಕೆ ಹಾಗೂ ಸಹಾನುಭೂತಿ ಇದ್ದರೆ ಈ ದಿನ ನಿಮ್ಮ ಬಾಳಿಗೆ ಹೊಸ ರೂಪ ಕೊಡುವ ಸಾಧ್ಯತೆ ಇದೆ. ಸಂಗಾತಿಯೊಂದಿಗೆ ಭಾವಪೂರ್ಣ ಸಮಯ ಕಳೆಯುವ ಯೋಗವಿದೆ. ಪೋಷಕರ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ತೋರಬೇಕಾದ ದಿನವಿದು. ಕುಟುಂಬ ಸಭೆ ಅಥವಾ ಮನೆ ಪಾಠದ ಬಗ್ಗೆ ಮಕ್ಕಳಿಗೆ ಗಂಭೀರವಾಗಿ ಸಮರ್ಪಿಸಬೇಕಾದ ಸಂದರ್ಭ. ವೀಕ್ಷಕರೇ, ನೀವು ಇಂದು ನಿಮ್ಮ ಅಧ್ಯಾತ್ಮದತ್ತ ಒಲವು ಹೆಚ್ಚಿದರೆ ಅದನ್ನು ಅನೇಕ ರೀತಿಯಲ್ಲಿ ಬೆಳೆಸಬಹುದು. ಓಂ ವಸುದೇವಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ತೀರ್ಥಯಾತ್ರೆಯ ಯೋಚನೆ, ಗುರುಪೂಜಾ ಅಥವಾ ಧಾರ್ಮಿಕ ಗ್ರಂಥದ ಪಠಣದಿಂದ ಒಳ ಆನಂದ ಪಡೆಯಿರಿ. ದೇವಾಲಯಕ್ಕೆ ಭೇಟಿ ನೀಡುವುದು, ಹಾಲು ಅಥವಾ ಹಣ್ಣು ದಾನ ಮಾಡುವುದರಿಂದ ಪಾಪಕ್ಷಯ ಸಂಭವಿಸಬಹುದು. ಅದೃಷ್ಟದ ಸಂಖ್ಯೆ 6. ಈ ದಿನದ ದೃಷ್ಟಿಕೋನ ಪ್ರೀತಿ, ಸಮರ್ಪಣೆ ಹಾಗೂ ಕಲಾತ್ಮಕತೆಯನ್ನು ಸೂಚಿಸುವ ಸಂಖ್ಯೆ. ಯಾವುದೇ ಕೌಟುಂಬಿಕ ತೀರ್ಮಾನಗಳು 6ನೇ ಸಮಯದಲ್ಲಿ ಅಥವಾ 6ನೇ ದಿನದ ಬಗ್ಗೆ ಸುಲಭವಾಗಿ ನಡೆಯಬಹುದು. ಅದೃಷ್ಟದ ಬಣ್ಣ ನೇರಳೆ. ಈ ಬಣ್ಣ ಆಧ್ಯಾತ್ಮಿಕ ಪ್ರಬುದ್ಧತೆಯ ಸಂಕೇತವಾಗಿದೆ. ನಿಮ್ಮ ಒಳಗಿನ ಶಕ್ತಿಯನ್ನು ಉದ್ದೀಪನಗೊಳಿಸಲು ಈ ಬಣ್ಣದ ಬಟ್ಟೆ, ಹೂವಿನ ಅಭಿಷೇಕ ಅಥವಾ ನಗುವನ್ನು ಉಪಯೋಗಿಸಿ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:15 ರಿಂದ ಬೆಳಗಿನ ಜಾವ 5:45. ಈ ಸಮಯದಲ್ಲಿ ಪ್ರಾರ್ಥನೆ, ಮಹತ್ವದ ಕರೆ ಅಥವಾ ಕಲಾತ್ಮಕ ಚಟುವಟಿಕೆಗಳನ್ನು ಪ್ರಾರಂಭಿಸುವುದು ಬಾಳಿಗೆ ಸಕಾರಾತ್ಮಕ ಶಕ್ತಿ ನೀಡಬಹುದು. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.